ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಮಾಡೋಣ, ನಾವು KCET 2017 ಬಂದಿರುವಂಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ನ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವತ್ತು KCET 2016 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಬಂದಿರುವಂಥ ಎಲ್ಲ ಕ್ವಶನ್ಸ್ನ ನಾವು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಮೊದಲಿಗೆ ನಿಮಗೆ 2016 ಫಸ್ಟ್ ಕ್ವಶನ್ ಏನಂತ ಕೇಳಿದಾರೆ ನೋಡಿ. IUPAC ನೇಮ್ ಆಫ್ ದ ಕಾಂಪೌಂಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಸ್ಟ್ರಕ್ಚರ್ ಬರ್ಕೋತೀನಿ ನೋಡಿ, ಈ ತರ ಬರ್ಕೋಬಹುದು ಸ್ಟ್ರಕ್ಚರ್ನ ನೋಡಿ. ಸೊ ಫಸ್ಟ್ CH3 ಇದೆ, CH3 ಬರ್ಕೋತೀನಿ. ದೆನ್ ಇದನ್ನ ನಾವು C ಅಂತ ಬರ್ಕೋಬಹುದು. ಓಕೆ, ದೆನ್ ಡಬಲ್ ಬಾಂಡ್ ಇದೆ, ಮತ್ತೆ H ಇದೆ, ಒಂದು H ಇದೆ, ಇನ್ನೊಂದು CH ಇದು. ಓಕೆ, ನೆಕ್ಸ್ಟ್ ಏನಿದೆ ಸಿಂಗಲ್ ಬಾಂಡ್, ದೆನ್ CH2 Br ಹೀಗಿದೆ ಅಲ್ವಾ. ಸೊ ನಾವು ನಂಬರಿಂಗ್ ಕೊಟ್ಕೋಬೇಕು. ಯೂಶಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕಾಂಪೌಂಡ್ಸ್ ನ ನೇಮಿಂಗ್ ಮಾಡಬೇಕಾದ್ರೆ ನಂಬರಿಂಗ್ ಕೊಟ್ಕೋಬೇಕು. ಈಗ ಎರಡು ಕಡೆಯಿಂದ ನಂಬರಿಂಗ್ ಮಾಡೋಣ, ಯಾಕೆಂದ್ರೆ ಬ್ರಾಂಚಿಂಗು ಇದೆ, ಡಬಲ್ ಬಾಂಡ್ ಇದೆ. ಈಗ ಇಲ್ಲಿಂದ ನಂಬರಿಂಗ್ ಮಾಡಿದ್ರೆ 1 2 3 4 ಆಯ್ತು. ಅವಾಗ ಡಬಲ್ ಬಾಂಡ್ಗೆ 2 ಬಂತು, ಬ್ರಾಂಚಿಂಗ್ಗೆ 4 ಆಯ್ತು. 2 + 4 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? 6 ಆಯ್ತು. ನೆಕ್ಸ್ಟ್ ಈ ಕಡೆಯಿಂದ ನಂಬರಿಂಗ್ ಮಾಡೋಣ, 1 2 3 4. ಸೊ ಲೆಫ್ಟ್ ಇಂದ ನಂಬರಿಂಗ್ ಮಾಡಿದಾಗ BR ಗೆ ಫಸ್ಟ್ ಪ್ಲೇಸ್ ಬರ್ತಾ ಇದೆ, ಡಬಲ್ ಬಾಂಡ್ಗೆ ಸೆಕೆಂಡ್ ಪ್ಲೇಸ್ ಬರ್ತಾ ಇದೆ. ಸೊ 1 + 2 ಆಡ್ ಮಾಡಿದ್ರೆ ನಿಮಗೆ 3 ಬರುತ್ತೆ. ಸೊ ಇವೆರಡನ್ನ ಅಬ್ಸರ್ವ್ ಮಾಡಿದಾಗ ಇದು 6, ಇದು 3. ಸೊ ಮಿನಿಮಮ್ ಯಾವುದು? ಇದು ಮಿನಿಮಮ್ ಇರೋದನ್ನ ನಾವು ಯಾವಾಗಲೂ ನಂಬರಿಂಗ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದರಿಂದ ಈ ನಂಬರಿಂಗ್ ನಾವು ತಗೊಳ್ಳೋ ಹಾಗಿಲ್ಲ. ಇದನ್ನ ತಗೊಂಡ್ರೆ ಟೋಟಲಿ 4 ಕಾರ್ಬನ್ಸ್ ಇದೆ. 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಡಬಲ್ ಬಾಂಡ್ ಬರ್ತಾ ಇದೆ. ಸೊ 2 ಬ್ಯೂಟ್, ಡಬಲ್ ಬಾಂಡ್ಗೆ E ಅಂತ ಬರೋಣ, 2 ಬ್ಯೂಟೀನ್ ಆಯ್ತು. ಫಸ್ಟ್ ಪ್ಲೇಸ್ ಅಲ್ಲಿ ಬ್ರೋಮೋ ಬರ್ತಾ ಇದೆ. ಸೊ ಅದಕ್ಕೆ 1 ಬ್ರೋಮೋ 2 ಬ್ಯೂಟೀನ್ ಆಗುತ್ತೆ. ಸೊ 1 ಬ್ರೋಮೋ 2 ಬ್ಯೂಟೀನ್. ಅರ್ಥ ಆಯ್ತಲ್ವಾ? ಸೊ 4 ಕಾರ್ಬನ್ ಇದೆ, ಅದಕ್ಕೆ ಬ್ಯೂಟ್. ಡಬಲ್ ಬಾಂಡ್ ಇದೆ, ENE. ಡಬಲ್ ಬಾಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಅದಕ್ಕೆ 2. ಫಸ್ಟ್ ಪ್ಲೇಸ್ ಅಲ್ಲಿ ಬ್ರೋಮಿನ್ ಇದೆ, 1 ಬ್ರೋಮೋ 2 ಬ್ಯೂಟೀನ್ ಆಗ್ತದೆ. ಸೊ ಅದು ಆನ್ಸರ್ ಇಲ್ಲಿದೆ ನೋಡಿ. ಸೊ 1 ಬ್ರೋಮೋ ಬ್ಯೂಟ್ 2 ಅಂತನಾದ್ರೂ ಬರೀಬಹುದು, ಅಥವಾ 2 ಬ್ಯೂಟೀನ್ ಅಂತನಾದ್ರೂ ಬರೀಬಹುದು. ಅಂಡ್ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ, 1 ಬ್ರೋಮೋ ಬ್ಯೂಟ್ 2 ಈನ್ ಅಥವಾ 2 ಬ್ಯೂಟೀನ್ ಅಂತನಾದ್ರೂ ಬರೀಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ರೀಪ್ಲೇಸ್ಮೆಂಟ್ ಆಫ್ ಕ್ಲೋರಿನ್ ಆಫ್ ಕ್ಲೋರೋಬೆನ್ಸಿನ್ ಟು ಗಿವ್ ಫಿನಾಲ್ ರಿಕ್ವೈರ್ಸ್ ಡ್ರಾಸ್ಟಿಕ್ ಕಂಡೀಷನ್ಸ್, ಬಟ್ Cl ಆಫ್ 2,4-dinitro-chlorobenzene is readily replaced. This is because. ಕ್ವಶನ್ ಏನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಮೀನಿಂಗ್ ಏನು ಅಂದ್ರೆ, ಕ್ಲೋರೋಬೆನ್ಸಿನ್ ಅಲ್ಲಿ ಹೀಗಿರುತ್ತಲ್ವಾ, ಕ್ಲೋರೋಬೆನ್ಸಿನ್ ಅಲ್ಲಿ ಈ ಕ್ಲೋರಿನ್ ರೀಪ್ಲೇಸ್ ಮಾಡಿ Cl ನ ತೆಗೆದು OH ಅನ್ನ ಹಾಕೋದು ತುಂಬಾನೇ ಕಷ್ಟ. ಡ್ರಾಸ್ಟಿಕ್ ಕಂಡೀಷನ್ಸ್ ಬೇಕಾಗತ್ತೆ, ಅಂದ್ರೆ ಹೈ ಟೆಂಪರೇಚರ್, ಹೈ ಪ್ರೆಷರ್, ಈ ತರ ಕೆಟಲಿಸ್ಟ್ ಎಲ್ಲ ಬೇಕಾಗ್ತದೆ Cl ನ ತೆಗೆದು OH ನ ರೀಪ್ಲೇಸ್ ಮಾಡಕ್ಕೆ. ಬಟ್ ಅದವ್ರು ಏನ್ ಹೇಳ್ತಾ ಇದ್ದಾರೆ, 2,4-dinitro ಕ್ಲೋರೋಬೆನ್ಸಿನ್ ಅಂದ್ರೆ ಈ ತರ ತಗೊಂಡ್ರೆ 2,4. ಸೊ ಇಲ್ಲಿ ನಾವು Cl ನ ರೀಪ್ಲೇಸ್ ಮಾಡೋದು ಈಸಿ, ಇಲ್ಲಿ ಡ್ರಾಸ್ಟಿಕ್ ಕಂಡೀಷನ್ ಬೇಕಾಗಲ್ಲ. ಅದೇ ಬರೀ ಕ್ಲೋರೋಬೆನ್ಸಿನ್ ತಗೊಂಡಾಗ ಡ್ರಾಸ್ಟಿಕ್ ಕಂಡೀಷನ್ ಬೇಕು OH ಹಾಕೋದಕ್ಕೆ, Cl ನ ತೆಗೆದು OH ಹಾಕೋದಕ್ಕೆ. ಆದ್ರೆ ಇಲ್ಲಿ Cl ನ ತೆಗೆದು OH ಹಾಕೋದಕ್ಕೆ ಅಷ್ಟು ಡ್ರಾಸ್ಟಿಕ್ ಕಂಡೀಷನ್ ಬೇಡ. ಏನಕ್ಕೆ ಅಂತ ರೀಸನ್ ಕೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಯೂಶಲಿ NO2 ಗ್ರೂಪ್ಸ್ಗಳೇನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಅಲ್ವಾ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಬಾಂಡ್ ವೀಕ್ ಆಗುತ್ತೆ. ಈಗ ಇಲ್ಲಿ ಬಾಂಡ್ ಯಾಕೆ ಇದನ್ನ Cl ನ OH ಇಂದ ಈಸಿಯಾಗಿ ರೀಪ್ಲೇಸ್ ಮಾಡಕ್ ಆಗಲ್ಲ ಅಂದ್ರೆ, ಇಲ್ಲಿರೋ ಬಾಂಡ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ ರೆಸೊನೆನ್ಸ್ ಇಂದಾಗಿ. ಸೊ ತುಂಬಾ ಸ್ಟ್ರಾಂಗ್ ಇರುತ್ತೆ, ಅದರಿಂದ ರೀಪ್ಲೇಸ್ ಮಾಡೋದು ಕಷ್ಟ. ಅದೇ NO2 ಗ್ರೂಪ್ ಇದ್ದಾಗ ಈ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ Cl ಏನಾಗುತ್ತೆ, ನಾವು ಈಸಿಯಾಗಿ ರೀಪ್ಲೇಸ್ ಮಾಡಬಹುದು. ಮತ್ತೆ NO2 ಏನ್ ಮಾಡ್ತಾ ಇದೆ, ಎಲ್ಲಿನ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೋತಾ ಇದೆ, ಅರ್ಥ ಮತ್ತೆ ಪ್ಯಾರಾ ಪ್ಲೇಸ್ ಇಂದ ಎಲೆಕ್ಟ್ರಾನ್ ವಿಡ್ರಾ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಾಂಡ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಸೊ ಆ ತರ ಆನ್ಸರ್ ಎಲ್ಲಿದೆ ಅಂತ ನಾವು ನೋಡ್ಬೇಕು. ಈಗ ಇಲ್ಲಿ ನೋಡಿ, NO2 ಏನಲ್ಲಿದೆ, ರಿಂಗ್ ಎಲೆಕ್ಟ್ರಾನ್ ರಿಚ್ ಅರ್ಥ ಅಂಡ್ ಪ್ಯಾರಾ ಪೊಸಿಷನ್ ರಿಚ್ ಇರುತ್ತೆ ಅನ್ನೋದು ತಪ್ಪು, ಸುಳ್ಳು. NO2 ಗ್ರೂಪ್ ವಿಡ್ರಾ ಎಲೆಕ್ಟ್ರಾನ್ ಫ್ರಮ್ ಮೆಟಾ ಪೊಸಿಷನ್ ಇಂದ ಅಲ್ಲ, ಯಾಕೆಂದ್ರೆ ಅವ್ರು ಕೊಟ್ಟಿರೋದು ಆರ್ಥೋ ಅಂಡ್ ಪ್ಯಾರಾ. NO2 ಡೊನೇಟ್ಸ್ ಅಂತ ಹೇಳ್ತಾ ಇದ್ದಾನೆ, NO2 ಎಲೆಕ್ಟ್ರಾನ್ ನ ಡೊನೇಟ್ ಮಾಡಲ್ಲ, ಬಿಕಾಸ್ ಇಟ್ ಇಸ್ ಅ ವಿಡ್ರಾ ಗ್ರೂಪ್. ಸೊ ಇಲ್ಲಿ NO2 ವಿಡ್ರಾ ಅಂತಿದೆ, ಜೊತೆಗೆ ಎಲ್ಲಿಂದ ಆರ್ಥೋ ಮತ್ತೆ ಪ್ಯಾರಾ ಅಂತ ಇದೆ. ಸೊ
ಸೊ ವಿಡ್ರಾ ಆರ್ಥೋ ಪ್ಯಾರಾ ಎರಡೂ ಇರೋದ್ರಿಂದ ನಿಮ್ಗೆ ಈ ಕ್ವಶನ್ಗೆ ಆನ್ಸರು ಡಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನು ಮಾಡಿದ್ದಾನೆ ಅಂದರೆ ಒಂದು ಸೀರೀಸ್ ಆಫ್ ರಿಯಾಕ್ಷನ್ಸ್ ಕೊಟ್ಟಿದ್ದಾನೆ. ಅಲ್ಲಿ ಸ್ಟಾರ್ಟಿಂಗ್ ವಿತ್ ಎಥನಾಲ್ ಕೊಟ್ಬಿಟ್ಟು ಎಂಡ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾವು 1 by 1 ಬರೀತಾ ಹೋಗೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಎಥನಾಲ್ ಕೊಟ್ಟಿದ್ದಾರೆ. ಈ ತಂದ್ರೆ ಎಷ್ಟು ಕಾರ್ಬನ್ ಆಟಮ್ ನೋಡಿ ಬರ್ಕೋತೀನಿ ನಾನು. ಸೊ ಈ ತಂದ್ರೆ 2 ಕಾರ್ಬನ್ ಆಟಮ್. ನೆಕ್ಸ್ಟ್ ಏನ್ ಅಂತಿದೆ ಸಿಂಗಲ್ ಬಾಂಡ್ ಇರಬೇಕು, ಸಿಂಗಲ್ ಬಾಂಡ್ ಇರಲಿ. OL ಅಂತಿದೆ, OL ಅಂದ್ರೆ ಏನು, OH ಗ್ರೂಪ್ ಇರಬೇಕು, ಎಥನೋಲ್. ನೆಕ್ಸ್ಟ್ ಉಳಿದಕ್ಕೆ H ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇದಕ್ಕೆ 3, ಇದಕ್ಕೆ 2 ಕೊಡೋಣ. ದಿಸ್ ಇಸ್ ಎಥನೋಲ್ ಆಯ್ತು ಇದು. ಓಕೆ, ನೆಕ್ಸ್ಟ್ ಅವ್ರು ಅದಕ್ಕೆ ಏನ್ ಟ್ರೀಟ್ ಮಾಡ್ತಾ ಇದ್ದಾರೆ, PCl5 ಟ್ರೀಟ್ ಮಾಡ್ತಾ ಇದ್ದಾರೆ, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಹಾಕಿದಾಗ OH ಜಾಗದಲ್ಲಿ ಏನ್ ಬರುತ್ತೆ, Cl ಬರುತ್ತೆ ಅಲ್ವಾ. ಸೊ CH3 CH2 Cl ಬರುತ್ತೆ. ಸೊ ಆಲ್ಕೋಹಾಲ್ ಇಂದ ಹ್ಯಾಲಾಲ್ಕಿನ ಪ್ರಿಪೇರ್ ಮಾಡೋ ಟೆಕ್ನಿಕ್ ಇದು. ಸೊ PCl5 ಹಾಕಿದಾಗ OH ಜಾಗದಲ್ಲಿ Cl ಬಂತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಅವರು, KOH ಹಾಕ್ತಾ ಇದ್ದಾರೆ. ಬಟ್ ಇಲ್ಲಿ ಹುಷಾರಾಗಿರ್ಬೇಕು ನೀವು, ಅವ್ರು ಎಂತ KOH ಹಾಕ್ತಾ ಇದ್ದಾರೆ, ಆಲ್ಕೋಹಾಲಿಕ್ KOH ಹಾಕ್ತಾ ಇದ್ದಾರೆ. ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ. ಅವ್ರು ಅಕಸ್ಮಾತ್ ಇಲ್ಲಿ ಏನಾದ್ರು ಅಕ್ವೇಸ್ ಅಂತ ಕೊಟ್ಟಿದ್ರೆ ಈ Cl ಜಾಗದಲ್ಲಿ OH ಬರ್ತಿತ್ತು. ಓಕೆ, ಬಟ್ ಆಲ್ಕೋಹಾಲಿಕ್ ಕೊಟ್ಟಾಗ ರೀಪ್ಲೇಸ್ ಆಗಲ್ಲ, Cl ಬದಲು OH ಬರಲ್ಲ, ಅದ್ರ ಬದಲು ಎಲಿಮಿನೇಷನ್ ಆಗುತ್ತೆ. ಎಲಿಮಿನೇಷನ್ ಅಂದ್ರೆ ಈ K ಮತ್ತೆ Cl ಕಂಬೈನ್ ಆಗಿ KCl ಆಗುತ್ತೆ. ಇಲ್ಲಿಂದ ಒಂದು H ಆಲ್ಫಾ ಪ್ಲೇಸ್ ಇಂದ, ಸಾರಿ ಬೀಟಾ ಪ್ಲೇಸ್ ಇದು ಆಲ್ಫಾ ಅಂದ್ರೆ ಹ್ಯಾಲೋಜನ್ ಪಕ್ಕದ ಆಲ್ಫಾ ಆದ್ರೆ ಪಕ್ಕದ್ದು ಬೀಟಾ. ಸೊ ಬೀಟಾ ಪ್ಲೇಸ್ ಇಂದ ಒಂದು H, ಇಲ್ಲಿರೋ OH ಕಂಬೈನ್ ಆಗಿ ವಾಟರ್ ಆಗುತ್ತೆ. ಸೊ ಆಗ ಇಲ್ಲಿ ಒಂದು H ಹೊರಟೋಗಿದೆ, ಉಳಿಯೋದು CH2, ಸಿಂಗಲ್ ಬಾಂಡ್ ಇರೋದು ಡಬಲ್ ಬಾಂಡ್, CH2 ಉಳಿತು, Cl ಹೊರಟಾಯ್ತು. ಅಂದ್ರೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ. ಸೊ ಹುಷಾರಾಗಿರಿ, ಇಲ್ಲಿ ಆಲ್ಕೋಹಾಲಿಕ್ ಅಂತ ಕೊಟ್ರೆ ಈ ರೀತಿ ಮಾಡಬೇಕು. ಅಕಸ್ಮಾತ್ ಅಕ್ವೇಸ್ ಅಂತ ಕೊಟ್ಟಿದ್ರೆ ಏನ್ ಮಾಡ್ಬೇಕಾಗುತ್ತೆ, Cl ನ ತೆಗೆದು OH ಹಾಕ್ಬೇಕಾಗತ್ತೆ. ಇದು ಕ್ಲಿಯರಾ? ಅಲ್ಲಿಗೆ ಆಲ್ಕೀನ್ ಬಂತು. ಇದು X ಆಯ್ತು, ಇದು Y ಆಯ್ತು. Y ಪ್ಲೇಸ್ ಅಲ್ಲಿ ನಮಗೆ ಆಲ್ಕೀನ್ ಬಂತು ಅಲ್ವಾ, Y ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ನೋಡಿ, ಆ Yಗೆ ಏನ್ ಆಡ್ ಮಾಡ್ತಾ ಇದ್ದಾರೆ, ಸಲ್ಫ್ಯೂರಿಕ್ ಆಸಿಡ್ ವಾಟರ್ ಅಂದ್ರೆ ಆಸಿಡ್ ಹೈಡ್ರಾಲಿಸಿಸ್ ಮಾಡ್ತಾ ಇದ್ದಾರೆ. ಸಲ್ಫ್ಯೂರಿಕ್ ಆಸಿಡ್ ವಾಟರ್ ಕೊಟ್ಟರೆ ಏನು, ಆಸಿಡ್ ಹೈಡ್ರಾಲಿಸಿಸ್. ಆಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ H+ ಮತ್ತೆ OH- ಬರುತ್ತೆ ಅಲ್ವಾ, ಸ್ಪ್ಲಿಟ್ ಆದ್ರೆ. ಸೊ ಈ ವಾಟರ್ H+ ಮತ್ತೆ OH- ಆಗಿ ಸ್ಪ್ಲಿಟ್ ಆಗುತ್ತೆ. ಈಗ H+ OH- ನ ಇದಕ್ಕೆ ಆಡ್ ಮಾಡಬೇಕು. ಏನ್ ಮಾಡ್ತಾರೆ, H ನ ಒಂದು ಕಾರ್ಬನ್ಗೆ ಅಟ್ಯಾಚ್ ಮಾಡಿ OH ನ ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಮಾಡೋಣ. ಏನಾಗುತ್ತೆ, CH2 ಇರೋದು CH3 ಆಗುತ್ತೆ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ, CH2 ಗೆ OH ಅಟ್ಯಾಚ್ ಆಗುತ್ತೆ. ದಟ್ ಮೀನ್ಸ್ ಯು ಎಂಡ್ ಅಪ್ ವಿತ್ ಎಥನಾಲ್. ನೋಡಿ, ಸ್ಟಾರ್ಟಿಂಗ್ ಮಾಡಿದ್ದು ಎಥನಾಲ್ ಇಂದಾನೆ ಶುರು ಮಾಡಿದ್ದು, ಎಂಡ್ ಆಗ್ತಿರೋದು ಎಥನಾಲ್. ಇದು ಬರಬಾರ್ದು ಅಂತೇನಿಲ್ಲ, ಬರ್ಬೋದು ನಿಮ್ ಕನ್ಫ್ಯೂಷನ್ ಮಾಡಕ್ಕೆ. ಸೊ ನೀವೇನ್ ಕೂತಿರವ, ಎಥನಾಲ್ ಕೊಟ್ಟಿದ್ದಾರೆ, ಎಥನಾಲೇ ಬರ್ಬೇಕಾ, ಬೇರೆನೋ ಬರಬೇಕಿತ್ತು? ನೋ, ಎಥನಾಲ್ ಇಂದ ಸ್ಟಾರ್ಟ್ ಮಾಡಿ ಅದು ಎಂಡ್ ಆಗ್ತಿರೋದು ಎಥನಾಲ್ ಇಂದಾನೆ. ಸೊ ಅದು ಅದಕ್ಕೆ ಇನ್ನೊಂದು ಹೆಸರೇನು, ಇಥೈಲ್ ಆಲ್ಕೋಹಾಲ್ ಅಂತಾನೂ ಕೂಡ ಕರಿಬಹುದು. ಸೊ ಇಲ್ಲಿ ಇಥೈಲ್ ಆಲ್ಕೋಹಾಲ್ ಇಲ್ಲಿದೆ ನೋಡಿ, ನಿಮಗೆ ಈ ಆಪ್ಷನ್ಸ್ ಅಲ್ಲಿ ಇಲ್ಲಿದೆ ನೋಡಿ. ದಿಸ್ ಇಸ್ CH3 CH2 OH, ಬಾಂಡ್ ಲೈನ್ ಫಾರ್ಮುಲಾ ಕೊಟ್ಟಿದ್ದಾನೆ ಅಷ್ಟೇ, CH3 CH2 OH. ಸೊ ಅದರಿಂದ ಈ ಕ್ವಶನ್ಗೆ ಆನ್ಸರು ಡಿ. ಸೊ ಅರ್ಥ ಆಗಿದೆ ಅಲ್ವಾ, ಈ ಸೀರೀಸ್ ಹೇಗೆ ಕನ್ವರ್ಷನ್ಸ್ ಮಾಡಿದೆ ಅಂತ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ ಈಸ್ ಮೋಸ್ಟ್ ಅಸಿಡಿಕ್ ಅಂತ ಕೇಳ್ತಾ ಇದ್ದಾರೆ. ಅಸಿಡಿಕ್ ಅಂದ್ರೆ ನಿಮ್ಗೆ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಅಥವಾ ರಿವಿಷನ್ ವಿಡಿಯೋದಲ್ಲೂ ಹೇಳಿದ್ದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವುದು ಮೋರ್ ಅಸಿಡಿಕ್ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇದು 2017 ಬಂದಿತ್ತು. ನಾ ಹೇಳಿದ ಒಂದು ಟೇಬಲ್ ಕೊಟ್ಟಿದ್ದೆ ರಿವಿಷನ್ ವಿಡಿಯೋದಲ್ಲಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದ್ರೆ ಅಸಿಡಿಕ್ ನೇಚರ್ ಏನಾಗುತ್ತೆ, ಬೇಸಿಕ್ ನೇಚರ್ ಏನಾಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ರೆ ಅಸಿಡಿಕ್ ನೇಚರ್ ಏನಾಗುತ್ತೆ, ಬೇಸಿಕ್ ಏನಾಗುತ್ತೆ ಅಂತ ಟೇಬಲ್ ನ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ಈಗ ಮೋಸ್ಟ್ ಅಸಿಡಿಕ್ ಆಗ್ಬೇಕು ಅಂದ್ರೆ ಏನು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರಬೇಕು. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಅದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದಾಗ ಅಸಿಡಿಕ್ ನೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಾನು ನಿಮಗೆ ಲಿಸ್ಟ್ ಕೊಟ್ಟಿದ್ದೀನಿ, ಡೊನೇಟಿಂಗ್ ಗ್ರೂಪ್ಸ್ ಯಾವುದು, ವಿಡ್ರಾಯಿಂಗ್ ಗ್ರೂಪ್ಸ್ ಯಾವುದು ಅಂತ ರಿವಿಷನ್ ವಿಡಿಯೋದಲ್ಲಿ ಅದನ್ನು ನೋಡ್ಕೊಳ್ಳಿ. ಈಗ ಈ 4 ಆಪ್ಷನ್ಸ್ ಅಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಇದೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಇದ್ದಾಗ ಇದು ಲೀಸ್ಟ್ ಅಸಿಡಿಕ್ ಆಗೋಯ್ತು. ಓಕೆ, ಇದು ಸೊ ಇದು ಆಪ್ಷನ್ ನಿಂದ ತೆಗೆದಾಕ್ಬೋಣ. ನೆಕ್ಸ್ಟ್ ಇವ್ರ 3 ಮಧ್ಯೆ ಕಂಪೇರ್ ಮಾಡಿದಾಗ ಇದು ಆಲ್ಕೋಹಾಲ್ಗಿಂತ ಫೀನಾಲ್ಸ್ ಮೋರ್ ಅಸಿಡಿಕ್ ಅಂತ ನಿಮಗೆ ಗೊತ್ತಿದೆ. ಅದರಿಂದ ಎ ಆಪ್ಷನ್ ಹೋಯ್ತು, ಎ ಹೋಯ್ತು, ಡಿ ಹೋಯ್ತು. ಇನ್ನು ಬಿ ಮತ್ತೆ Cl ನೋಡಿ, ಇದು ಫೀನಾಲ್, ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ, ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇಲ್ಲ.
ಹಾಗಾಗಿ ಇವರಿಬ್ಬರ ಮಧ್ಯೆ ಕಂಪೇರ್ ಮಾಡಿದ್ರೆ ವಿಡ್ರಾಯಿಂಗ್ ಗ್ರೂಪ್ ಇರೋದು ಮೋರ್ ಅಸಿಡಿಕ್ ಆಗುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಬಟ್ ಇದೇ ಕ್ವಶನ್ 2017 ಬಂದಿತ್ತು, ಆರ್ಥೋಕ್ರೆಸಾಲು, ಆರ್ಥೋನೈಟ್ರೋಫಿನಾಲು, ಫೀನಲ್ ಅಂತ. ಅವಾಗ ನಾನು ಫೀನಲ್ ಅಂತ ಹೇಳಿದೆ, ಯಾಕೆ ಅಂದ್ರೆ NO2 ಗ್ರೂಪು H ಜೊತೆಗೆ ಹೈಡ್ರೋಜನ್ ಬಾಂಡ್ ಆಗುತ್ತೆ ಅಂತ. ಆದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ, ಏನು ಅಂದ್ರೆ NO2 H ಜೊತೆ ನೈಟ್ರೋಜನ್ ಬಾಂಡಿಂಗ್ ಆಗೋದು ಕರೆಕ್ಟು. ಬಟ್ ಆ ಕಾನ್ಸೆಪ್ಟ್ ನಾವು ಈ ಪ್ಯಾರಾನೈಟ್ರೋಫಿನಾಲ್ ಮತ್ತೆ ಮೆಟಾನೈಟ್ರೋಫಿನಾಲ್ ಮಧ್ಯೆ ಅಸಿಡಿಕ್ ಸ್ಟ್ರೆಂತ್ ನ ಕಂಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಬೇರೆ ನೈಟ್ರೋ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಇದೇ ಮೋರ್ ಅಸಿಡಿಕ್ ಆಗಿರುತ್ತೆ. ಸೊ ಅದೊಂದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನೈಟ್ರೋ ಗ್ರೂಪ್ ಇರೋದು ಮೋರ್ ಅಸಿಡಿಕ್, ಫಿನಾಲ್ ನೆಕ್ಸ್ಟ್ ಬರುತ್ತೆ, ಆರ್ಥೋಕ್ರೆಸಾಲು ಲೀಸ್ಟ್ ಅಸಿಡಿಕ್ ಆಗುತ್ತೆ. ಓಕೆನಾ. ಬಟ್ ಈ ಕ್ವಶನ್ ಮೋಸ್ಟ್ ಅಸಿಡಿಕ್ ಅಂತ ಕೇಳ್ತಾ ಇರೋದ್ರಿಂದ ಸಿ, ಯಾಕೆಂದ್ರೆ NO2 ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಬೆನ್ಸಿನ್ ಕಾರ್ಬಾಲ್ಡಿಹೈಡ್ ಅಂದ್ರೆ ಬೆನ್ಸಿನ್ ಕಾರ್ಬಾಲ್ಡಿಹೈಡ್ ಅಂದ್ರೆ ಬೆನ್ಸಾಲ್ಡಿಹೈಡ್ ನ ನಾವು IUPAC ಅಲ್ಲಿ ಬೆನ್ಸಿನ್ ಕಾರ್ಬಾಲ್ಡಿಹೈಡ್ ಅಂತ ಕರಿತೀವಿ. ಅಂದ್ರೆ ಬೆನ್ಸಿನ್ ರಿಂಗ್ ಮೇಲೆ CHO ಇರುತ್ತೆ. ಅದನ್ನ ಕಾನ್ಸಂಟ್ರೇಟೆಡ್ NaOH ಜೊತೆ ಟ್ರೀಟ್ ಮಾಡಿದಾಗ ನೋಡಿ, ಇದೊಂದು ಟರ್ಮ್ಸ್ ನೆನ್ಪಿಟ್ಕೊಳ್ಳಿ. ಕಾನ್ಸಂಟ್ರೇಟೆಡ್ NaOH ಅಂತ ಬಂದ ತಕ್ಷಣ ಮತ್ತೆ ಬೆನ್ಸಾಲ್ಡಿಹೈಡ್ ಅಂದ್ರೆ ನಿಮ್ಗೆ ಹೇಳ್ಕೊಟ್ಟಿದೆ, ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರೋದಿಲ್ಲ, ಹೌದ್ ತಾನೆ? ಬೆನ್ಸಾಲ್ಡಿಹೈಡ್ ಅಂದಾಗ ಅಲ್ಲಿ ನೋ ಆಲ್ಫಾ ಹೈಡ್ರೋಜನ್, ಹೌದಲ್ವಾ? ನೋ ಆಲ್ಫಾ ಹೈಡ್ರೋಜನ್ ಇರಲ್ಲ. ಮತ್ತೆ ಅದನ್ನ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಟ್ರೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ NaOH. ಸೊ ಆಲ್ಫಾ ಹೈಡ್ರೋಜನ್ ಇಲ್ಲದೆ ಇರುವಂತ ಆಲ್ಡಿಹೈಡ್ ನ ಕಾನ್ಸಂಟ್ರೇಟೆಡ್ NaOH ಜೊತೆ ಟ್ರೀಟ್ ಮಾಡಿದ ತಕ್ಷಣ ನಿಮಗೆ ನೆನಪಾಗಬೇಕು, ಇಟ್ ಇಸ್ ಅ ಕ್ಯಾನಿಜರೋಸ್ ರಿಯಾಕ್ಷನ್ ಅಂತ. ಯಾವ ರಿಯಾಕ್ಷನ್ ಇದು? ಕ್ಯಾನಿಜರೋಸ್ ರಿಯಾಕ್ಷನ್. ಓಕೆನಾ. ಅದೇ ಆಲ್ಫಾ ಹೈಡ್ರೋಜನ್ ಇದ್ದು ವೀಕ್ ಡೈಲ್ಯೂಟ್ ಬೇಸ್ ತಗೊಂಡ್ರೆ ಅದು ಆಲ್ಡಲ್ ಕಂಡೆನ್ಸೇಷನ್. ಬಟ್ ಈಗ ಹೇಳ್ತಾ ಇರೋದವರು ಕ್ಯಾನಿಜರೋಸ್. ಈ ಕ್ಯಾನಿಜರೋಸ್ ಮಾಡಿದಾಗ ನಮಗೆ ಏನ್ ಬರುತ್ತೆ, ಒಂದು ಆಲ್ಕೋಹಾಲ್ ಬರುತ್ತೆ ಅಲ್ವಾ, ಬೆನ್ಸೈಲ್ ಆಲ್ಕೋಹಾಲ್ ಬರುತ್ತೆ, ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಏನ್ ಬರುತ್ತೆ, ಸಾಲ್ಟ್ ಬರುತ್ತೆ. ಈಗ ನೀವು NaOH ತಗೊಂಡಿರೋದ್ರಿಂದ ಸೋಡಿಯಂ ಬೆನ್ಸೋಯೇಟ್ ಬರುತ್ತೆ. ಸೋಡಿಯಂ ಬೆನ್ಸೋಯೇಟ್ ಬಂತು, ಇದು ಬೆನ್ಸೈಲ್ ಆಲ್ಕೋಹಾಲ್ ಬರುತ್ತೆ. ಇದು ಎರಡು ಪ್ರಾಡಕ್ಟ್ಸ್. ಅಂದ್ರೆ ನಮ್ಗೆ ಇಲ್ಲಿ ಎರಡು ಹಿಂಟಿಂದ ಆಲ್ಡಿಹೈಡ್ ವಿತ್ ನೋ ಹೈಡ್ರೋಜನ್ ಅಂಡ್ ಕಾನ್ಸಂಟ್ರೇಟ್ ಬೇಸ್ ಅಂದ ತಕ್ಷಣ ನಿಮಗೆ ಕ್ಯಾನಿಜರೋಸ್ ಅಂತ ಗೊತ್ತಾಯ್ತು, ಮತ್ತೆ ಈ ಪ್ರಾಡಕ್ಟ್ ಬರುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಕ್ವಶನ್ ಏನ್ ಕೇಳ್ತಾ ಇದ್ದಾನೆ, ದ ಪ್ರಾಡಕ್ಟ್ ಎ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫುಡ್ ಪ್ರಿಸರ್ವೇಟಿವ್. ಅಂದ್ರೆ ಇವೆರಡರಲ್ಲಿ ಯಾವುದೋ ಒಂದನ್ನು ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಪ್ರಾಡಕ್ಟ್ ಬಿ ಈಸ್ ಅನ್ ಆರೋಮ್ಯಾಟಿಕ್ ಹೈಡ್ರಾಕ್ಸಿ ಕಾಂಪೌಂಡ್ ವೇರ್ OH ಗ್ರೂಪ್ ಈಸ್ ಲಿಂಕ್ ಟು sp3 ಹೈಬ್ರಿಡೈಸ್ ಕಾರ್ಬನ್ ಆಟಮ್. ಅಂದ್ರೆ ಒಂದನ್ನ, ಇವೆರಡು ಪ್ರಾಡಕ್ಟ್ ಅಲ್ಲಿ ಒಂದನ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರಂತೆ, ಅದನ್ನ ಎ ಅಂತ ತಗೋಬೇಕು. ನಿಮಗೆ ನೆನಪಿರ್ಬೋದು, ಇವೆರಡಲ್ಲಿ ಯಾವ್ದನ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ, ಸೋಡಿಯಂ ಬೆನ್ಸೋಯಿಕ್, ಇದು ಎ ಅಂತ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹೈಡ್ರಾಕ್ಸಿ ಕಾಂಪೌಂಡ್ ಅಂತ ಹೇಳ್ತಾ ಇದ್ದಾರೆ, ಅದು ಬಿ. ಹಾಗಾದ್ರೆ ಎ ಏನು ಬಿ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ಬರೀಬೇಕಾದ್ರೆ ಫಸ್ಟ್ ಯೂಶಲಿ ಕ್ಯಾನಿಜರೋಸ್ ಅಲ್ಲಿ ಆಲ್ಕೋಹಾಲ್ ಬರೆದಿರ್ತೀವಿ, ಆಮೇಲೆ ಸಾಲ್ಟ್ ಬರೆದಿರ್ತೀವಿ. ಬಟ್ ಅವ್ರ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರೋದೇನು, ಫಸ್ಟ್ ಸಾಲ್ಟ್ ನ ಕೇಳಿ ಆಮೇಲೆ ಆಲ್ಕೋಹಾಲ್ ಕೇಳ್ತಾ ಇದ್ದಾರೆ. ಸೊ ನಾವು ಫಸ್ಟ್ ಎ ಬರೆದು ಆಮೇಲೆ ಬಿ ಬರೀಬೇಕು. ಸೊ ಎ ಏನಪ್ಪಾ, ಸೋಡಿಯಂ ಬೆನ್ಸೋಯೇಟ್, ಬಿ ಬೆನ್ಸೈಲ್ ಆಲ್ಕೋಹಾಲ್. ಇಲ್ಲಿ ಸೋಡಿಯಂ ಬೆನ್ಸೋಯೇಟ್ ಫಸ್ಟ್ ಇರೋದು ಇಲ್ಲಿ ನೋಡಿ, ಇಲ್ಲಿದೆ ಆಪ್ಷನ್ ಬಿ ನಲ್ಲಿ ಇದೆ ಸೋಡಿಯಂ ಬೆನ್ಸೋಯೇಟ್. ಫಿನೈಲ್ ಮೆಥನಾಲ್, ಇದೆಂಗ್ ಬಂತು ಫಿನೈಲ್ ಮೆಥನಾಲ್ ಅಂದ್ರೆ ನೋಡಿ, ಇದ್ರದ್ದು IUPAC ನೇಮೇ ಫಿನೈಲ್ ಮೆಥನಾಲ್. ಯಾಕೆಂದ್ರೆ ನೋಡಿ, ಇದು ವರ್ಡ್ ರೂಟ್. ಎಷ್ಟು ಕಾರ್ಬನ್ ಇದೆ, ಒಂದು ಕಾರ್ಬನ್ ಇದೆ. ಒಂದು ಕಾರ್ಬನ್ ಇದ್ರೆ ಏನಂತ ಬರೀತೀವಿ, ಮೀತ್ ಅಲ್ವಾ. ಸಿಂಗಲ್ ಬಾಂಡ್ ಇದೆ AN, OH ಇರೋದ್ರಿಂದ OL, ಸೊ ಮೆಥನೋಲ್ ಆಯ್ತು. ಇದು ಮೆಥನೋಲ್. ಬೆನ್ಸಿನ್ ರಿಂಗ್ ಅನ್ನ ನಾವು IUPAC ಅಲ್ಲಿ ಬ್ರಾಂಚಿಗೆ ಆದಾಗ ಏನಂತ ಬರೀತೀವಿ, ಫಿನೈಲ್ ಅಂತ ಬರೀತೀವಿ. ಸೊ ಫಿನೈಲ್ ಮೆಥನೋಲ್ ಆಯ್ತು. ಸೊ ಅದರಿಂದ ಆನ್ಸರು ಸೋಡಿಯಂ ಬೆನ್ಸೋಯೇಟ್ ಅಂಡ್ ಫಿನೈಲ್ ಮೆಥನೋಲ್ ಆಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಲೇ ಇದೆ. ದ ರಿಯಾಕ್ಷನ್ ವಿಚ್ ಇನ್ವಾಲ್ವ್ಸ್ ಡೈಕ್ಲೋರೋಕಾರ್ಬಿನ್ ಆಸ್ ಅನ್ ಎಲೆಕ್ಟ್ರೋಫೈಲ್. ನೋಡಿ, ಡೈಕ್ಲೋರೋಕಾರ್ಬಿನ್ ಅಂದ್ರೆ ಕಾರ್ಬನ್ ಎರಡು ಕ್ಲೋರಿನ್ ಇರುತ್ತೆ, ಮತ್ತೆ ಕಾರ್ಬನ್ ಮೇಲೆ ಎರಡು ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಅದನ್ನು ಡೈಕ್ಲೋರೋಕಾರ್ಬಿನ್ ಅಂತ ಕರಿತೀವಿ. ಯೂಶಲಿ ಈ ತರ ಡೈಕ್ಲೋರೋಕಾರ್ಬಿನ್ ಪ್ರೊಡ್ಯೂಸ್ ಆಗೋದು ವೆನ್ ಕ್ಲೋರೋಫಾರ್ಮ್ ಟ್ರೀಟೆಡ್ ವಿತ್ NaOH. ಅಂದ್ರೆ ನಿಮಗೆ ರೈಮಂಡ್ ಟೈಮನ್ ರಿಯಾಕ್ಷನ್ ಅಲ್ಲಿ ಸ್ಯಾಲಿಸಿಲ್ ಆಲ್ಡಿಹೈಡ್ ನ ಪ್ರಿಪೇರ್ ಮಾಡಬೇಕಾದ್ರೆ ಕ್ಲೋರೋಫಾರ್ಮ್ ಯೂಸ್ ಮಾಡ್ತಿರಲ್ವಾ, ಈ ಕ್ಲೋರೋಫಾರ್ಮ್ ಏನಾಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇಂಟು ಡೈಕ್ಲೋರೋಕಾರ್ಬಿನ್. ಇದು ಪ್ರೊಡ್ಯೂಸ್ ಆಗೋದು ಓನ್ಲಿ ರೈಮಂಡ್ ಟೈಮನ್ ರಿಯಾಕ್ಷನ್ಸ್ ಅಲ್ಲಿ. ಸೊ ಅದರಿಂದ ಅವ್ರು ಕೇಳ್ತಾ ಇರೋದು ಯಾವ ರಿಯಾಕ್ಷನ್ ಅದು ಬರುತ್ತೆ ಅಂತ, ಎಲೆಕ್ಟ್ರೋಫೈಲ್ ಯಾವ್ದ್ರಲ್ಲಿ ಬರುತ್ತೆ, ರೈಮಂಡ್ ಟೈಮನ್ ರಿಯಾಕ್ಷನ್ಸ್ ಅಲ್ಲಿ ಬರುತ್ತೆ, ಉಳಿದಿದ್ದ ರಿಯಾಕ್ಷನ್ಸ್ ಅಲ್ಲಿ ಬರಲ್ಲ. ಓಕೆನಾ. ಈಗ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್, ಈಗ ಕೋಪ್ಸ್ ಅಂತ ಹೇಳಿದಾನಲ್ವಾ, ಕೋಪ್ಸ್ ಅಲ್ಲಿ ಆ ರಾಡಿಕಲ್ ಬರಲ್ಲ ಎಲೆಕ್ಟ್ರೋಫೈಲ್. ಇನ್ನು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಂದಾಗ ಏನ್ ಬರುತ್ತೆ ನಿಮಗೆ, ಅಸೈಲೇಷನ್ ಅಲ್ಲಿ ನೆನಪಿರ್ಬೋದು,
ಫ್ರಿಡ್ಲ್ಕ್ರಾಫ್ಟ್ ಅಸೈಲೇಷನ್ ಅಂದಾಗ ಇದನ್ನ ನೆನ್ಪಿಟ್ಕೊಳ್ಳಿ, CO ಪ್ಲಸ್ ಬರುತ್ತೆ ರ್ಯಾಡಿಕಲ್ಲು, ಸಾರಿ ಎಲೆಕ್ಟ್ರೋಫೈಲು. ಮೆಥಿಲೇಷನ್ ಅಂದಾಗ CH3 ಪ್ಲಸ್ ಬರುತ್ತೆ. ನೈಟ್ರೇಷನ್ ಅಂದಾಗ NO2 ಪ್ಲಸ್ ಬರುತ್ತೆ. ಕ್ಲೋರಿನೇಷನ್ ಅಂದಾಗ Cl ಪ್ಲಸ್. ಬ್ರೂಮಿನೇಷನ್ ಅಂದಾಗ Br ಪ್ಲಸ್. ಇದು ಎಲೆಕ್ಟ್ರೋಫೈಲ್ಸ್ ಡ್ಯೂರಿಂಗ್ ದ ಫ್ರಿಡ್ಲ್ಕ್ರಾಫ್ಟ್ ರಿಯಾಕ್ಷನ್ಸ್ ಮತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ಬರುವಂತದ್ದು. ಇದು ಅಸೈಲೇಷನ್, ದಿಸ್ ಇಸ್ ಮೆಥಿಲೇಷನ್, ನೈಟ್ರೇಷನ್, ಕ್ಲೋರಿನೇಷನ್, ಬ್ರೂಮಿನೇಷನ್ ಬರುವಂತ ಎಲೆಕ್ಟ್ರೋಫೈಲ್ಸ್. ಇದು ನೋಡ್ಕೊಳ್ಳಿ, ಇದ್ರ ಮೇಲೂ ಕ್ವಶನ್ಸ್ ಇರಬಹುದು ಮುಂದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎಥನಾಲ್ ಇಸ್ ಕನ್ವರ್ಟ್ ಇಂಟು ಎಥಾಕ್ಸಿ ಈಥೀನ್. ಇಲ್ಲಿ ಹೇಳಿದೆ ನಾನು ನಿಮಗೆ, ಇದನ್ನ ಎಥನಾಲ್ನ ತಗೊಂಡ್ರೆ ನಮಗೆ ಫಾರ್ ಎಕ್ಸಾಂಪಲ್ C2H5OH ನ ತಗೊಂಡು ಆಲ್ಕೋಹಾಲ್ ಚಾಪ್ಟರ್ ಹೇಳಿದೆ, ಸಾರಿ ಈಥರ್ಸ್ ಚಾಪ್ಟರ್ ಹೇಳಿದೆ ನಾನು ನಿಮಗೆ. ಇದನ್ನ 443 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದೆ, ಆಲ್ಕೀನ್ ಬರುತ್ತೆ ಅಂತ ಹೇಳಿದೆ, ಹೌದಾ? 440, ಆದ್ರೆ 443 ಬದಲು 413 ಕೆಲ್ವಿನ್ ಯೂಸ್ ಮಾಡಿದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ನಿಮ್ಗೆ ಏನ್ ಬರುತ್ತೆ, C2H5O C2H5 ಈ ತರ ಬರುತ್ತೆ. ಈಥರ್ ಚಾಪ್ಟರ್ ನ ಹೇಳಿದೆ ನಾನು ನಿಮಗೆ ಇದನ್ನ. ಅಂದ್ರೆ ನಿಮಗೆ ಎಥನಾಲ್ ಇಂದ ಈಥರ್ ಬರಬೇಕು ಅಂದ್ರೆ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. 413 ಕೆಲ್ವಿನ್ ಮೇಂಟೈನ್ ಮಾಡಬೇಕು. 443 ಮೇಂಟೈನ್ ಮಾಡಿದ್ರಿ ಅಂದ್ರೆ ಎಥನಾಲ್ ಇಂದ ಈಥರ್ ಬರಲ್ಲ, ಆಲ್ಕೀನ್ ಬಂದ್ಬಿಡುತ್ತೆ. ಬಟ್ ಇಲ್ಲಿ ಕ್ವಶನ್ ಅವ್ರು ಏನ್ ಕೇಳ್ತಾ ಇರೋದಂದ್ರೆ ಎಥನಾಲ್ ಇಸ್ ಕನ್ವರ್ಟೆಡ್ ಇಂಟು ಎಥಾಕ್ಸಿ ಈಥೇನ್. ನೋಡಿ, ಇದೆ ಎಥಾಕ್ಸಿ ಈಥೇನ್ ಅಂದ್ರೆ ಈಥರ್. ಸೊ ಎಥಾಕ್ಸಿ ಈಥೇನ್ ಬರಬೇಕು ಅಂದ್ರೆ ನಿಮಗೆ ಟೆಂಪರೇಚರ್ ಎಷ್ಟಿರಬೇಕು, 413 ಕೆಲ್ವಿನ್ ಇರಬೇಕು. ಸೊ 413 ಕೆಲ್ವಿನ್ ನೀವು ಡಿಗ್ರಿ ಕನ್ವರ್ಟ್ ಮಾಡಿದ್ರೆ ಅದೆಷ್ಟಾಗುತ್ತೆ, 140 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ, ಆಪ್ಷನ್ ಎ. ಬೈ ಹೀಟಿಂಗ್ ಎಕ್ಸೆಸ್ ಆಫ್ ಎಥನಾಲ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ at 140 ಇಸ್ ನಥಿಂಗ್ ಬಟ್ 413 ಕೆಲ್ವಿನ್ ಆಗುತ್ತೆ. ಅದು ಕೆಲ್ವಿನ್ ಅಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ, ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ನಾನು ಕೆಲ್ವಿನ್ ಅಲ್ಲಿ ಹೇಳಿದೀನಿ. ಓಕೆ, ಅದರಿಂದ ಆನ್ಸರ್ ಎ ಆಗುತ್ತೆ. ಬಿ ಯಾಕಾಗಲ್ಲ ಅಂದ್ರೆ 443 ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಿಮಗೆ ಎಥಾಕ್ಸಿ ಈಥಿನ್ ಬರಲ್ಲ, ಈಥರ್ ಬರಲ್ಲ, ಅದ್ರ ಬದಲು ಆಲ್ಕೀನ್ ಬಂದ್ಬಿಡುತ್ತೆ, ಈಥಿನ್ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 23rd ನೆಕ್ಸ್ಟ್ ಕ್ವಶನ್. An organic compound X is oxidized by using acidified potassium dichromate solution. The product obtained reacts with phenyl hydrazine but does not answer with silver mirror test the compound X. ನೋಡಿ, ತುಂಬಾ ಈಸಿ ಇದೆ, ಹಿಂಟ್ ಇಲ್ಲಿದೆ ನೋಡಿ, ಹಿಂಟ್ ಹೆಂಗಿದೆ ಅಂತ. ಅದು ಫಿನೈಲ್ ಹೈಡ್ರೋಜನ್ ಒಂದು ಕಾಂಪೌಂಡ್, ಅದು ಯಾವುದೋ ಒಂದು ಕಾಂಪೌಂಡ್, ಅದನ್ನ ಆಕ್ಸಿಡೇಷನ್ ಮಾಡಿದಾಗ ಇನ್ನೊಂದು ಬರುತ್ತೆ ಕಾಂಪೌಂಡ್, ಒಂದು ಪ್ರಾಡಕ್ಟ್ ಬರುತ್ತೆ. ಎಕ್ಸ್ ಅನ್ನೋ ಕಾಂಪೌಂಡ್ ಆಕ್ಸಿಡೇಷನ್ ಮಾಡಿದಾಗ ಒಂದು ಕಾಂಪೌಂಡ್ ಬರುತ್ತೆ. ಆ ಕಾಂಪೌಂಡ್ ಫಿನೈಲ್ ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸಿಲ್ವರ್ ಮಿರರ್ ಟೆಸ್ಟ್ ನ ಆನ್ಸರ್ ಮಾಡಲ್ಲ. ಯೂಶಲಿ ಸಿಲ್ವರ್ ಮಿರರ್ ಟೆಸ್ಟ್ ನ ಆನ್ಸರ್ ಮಾಡಿದ್ದು ಆಲ್ಡಿಹೈಡ್, ಮಾಡದಿರೋದು ಯಾವುದು, ಕೀಟೋನ್. ಅಂದ್ರೆ ಕೀಟೋನ್ ಬಂದಿದೆ ಅಂತ ಅರ್ಥ. ಪ್ರಾಡಕ್ಟ್ ಇಲ್ಲಿ ಈ ಪ್ರಾಡಕ್ಟ್ ಅನ್ನೋ ಜಾಗದಲ್ಲಿ ಯಾವ್ದು ಬಂದಿರಬೇಕು, ಕೀಟೋನ್ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಅದು ಸಿಲ್ವರ್ ಮಿರರ್ ಟೆಸ್ಟ್ ನ ಆನ್ಸರ್ ಮಾಡ್ತಿಲ್ಲ ಅಂದ್ರೆ ಅದು 100% ಏನಾಗಿರ್ಬೇಕು, ಕೀಟೋನ್. ಸೊ ಈಗ ಆಲ್ಕೋಹಾಲ್ ನ ಆಕ್ಸಿಡೇಷನ್ ಮಾಡೋದ್ರಿಂದ ಈಗ ಅವ್ರ ಆರ್ಗ್ಯಾನಿಕ್ ಕಾಂಪೌಂಡ್ ಆಕ್ಸಿಡೈಸ್ ಮಾಡಿದಾಗ ಕೀಟೋನ್ ಬಂದಿದೆ. ಸೊ ಯಾವ ಕಾಂಪೌಂಡ್ ನಾವು ಆಕ್ಸಿಡೈಸ್ ಮಾಡಿದಾಗ ಕೀಟೋನ್ ಬರುತ್ತೆ ಅಂತ ಕೇಳಿದ್ರೆ ಆಲ್ಕೋಹಾಲ್. ಯಾವ ಆಲ್ಕೋಹಾಲ್ ನ ಆಕ್ಸಿಡೈಸ್ ಮಾಡಿದ್ರೆ ಕೀಟೋನ್ ಬರುತ್ತೆ, ಸೆಕೆಂಡರಿ ಆಲ್ಕೋಹಾಲ್. ಇದು ಲಿಸ್ಟ್ ನಾನು ನಿಮಗೆ ಕೊಟ್ಟಿದ್ದೆ ಅಲ್ವಾ, ಏನಂತ, ಪ್ರೈಮರಿ ಆಲ್ಕೋಹಾಲ್ ಅನ್ನ ನೀವು ಆಕ್ಸಿಡೇಷನ್ ಮಾಡಿದ್ರೆ ನಿಮಗೆ ಆಲ್ಡಿಹೈಡ್ ಬರುತ್ತೆ ಅಲ್ವಾ. ಅದೇ ನಿಮಗೆ ಸೆಕೆಂಡರಿ ಆಲ್ಕೋಹಾಲ್ ಅನ್ನ ಆಕ್ಸಿಡೇಷನ್ ಮಾಡಿದ್ರೆ ಕೀಟೋನ್ ಬರುತ್ತೆ ಅಲ್ವಾ. ಕೀಟೋನ್ ಬರಬೇಕು ಅಂದ್ರೆ ನಿಮಗೆ ಆಲ್ಕೋಹಾಲ್ ಏನಾಗಿರ್ಬೇಕು, ಸೆಕೆಂಡರಿ ಆಲ್ಕೋಹಾಲ್ ಆಗಿರ್ಬೇಕು, ತಾನೆ. ಅಂದ್ರೆ ಅರ್ಥ ಆ ಕಾಂಪೌಂಡ್ ಎಕ್ಸ್ ಅನ್ನೋದು ಏನಾಗಿರ್ಬೇಕು, ಸೆಕೆಂಡರಿ ಆಲ್ಕೋಹಾಲ್ ಆಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಹಾಗೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಾವು ಸೆಕೆಂಡರಿ ಆಲ್ಕೋಹಾಲ್ ಯಾವುದು ಅಂತ ಹುಡುಕ್ಬೇಕು. ಮೊದಲನೇದು ಎ ಹೋಗೋಣ, 2-ಪ್ರೊಪನೋಲ್. 2-ಪ್ರೊಪನೋಲ್ ಬರೆಯೋದು ಹೇಗೆ ಬರೀಬಹುದು ನೋಡಿ, ಇದು 2-ಪ್ರೊಪನೋಲ್. ಇದು ಸೆಕೆಂಡರಿ ಆಗತ್ತಲ್ವಾ, ಯಾಕಂದ್ರೆ ಎರಡು OH ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಎರಡು ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಅಂದ್ಮೇಲೆ ಇದು ಸೆಕೆಂಡರಿ ಆಲ್ಕೋಹಾಲ್ ಆಯ್ತು. ಸೊ ದಿಸ್ ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಎಥನಾಲ್ ಬೇಕಾದ್ರೆ ನೋಡೋಣ. ಎಥನಾಲ್ ಎಲ್ ಅಂತಿದೆ ನೋಡಿ, ಎಲ್ ಅಂದ್ರೆ ಏನು, ಆಲ್ಡಿಹೈಡ್. ಆಕ್ಚುಲಿ ಆಲ್ಡಿಹೈಡ್ ಅಲ್ಲ, ಆಲ್ಕೋಹಾಲ್ ಇಂದ ಕೀಟೋನ್ ಬರೋದು, ಆಲ್ಡಿಹೈಡ್ ಇಂದ ಅಲ್ಲ, ಅದು ಹೋಗುತ್ತೆ. ನೆಕ್ಸ್ಟ್ ಎಥನೋಲ್ ಅಂದ್ರೆ ಇಟ್ಸ್ ಎ ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ ನೋಡಿ, ಇದು ಎಥನೋಲ್. OH ಅಟ್ಯಾಚ್ ಆಗಿರೋ ಕಾರ್ಬನ್ ಅಲ್ಲಿ ಒಂದು ಬ್ರಾಂಚಿಂಗ್ ಇದೆ, ಸೊ ಇದು ಪ್ರೈಮರಿ ಆಗುತ್ತೆ. ಸೊ ಇದು ಕೂಡ ಆಪ್ಷನ್ ಆಗಲ್ಲ. ಇನ್ನು CH3 CH2 CH3 ಇದೇನಿದು ಆಲ್ಕೇನ್, ಇದು ಸೊ ಆಲ್ಕೇನ್ ಇಂದನೂ ಬರಲ್ಲ. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಓಕೆನಾ.
ನೆಕ್ಸ್ಟ್ ಇನ್ನೊಂದು ಸೀರೀಸ್ ಕ್ವಶನ್ ಕೊಟ್ಟಿದ್ದಾನೆ ನೋಡಿ 24th. ಫಸ್ಟ್ ಆಸಿಡ್ ಕೊಟ್ಟಿದ್ದಾನೆ. ಆಸಿಡ್ಗೆ ಏನಾಗ್ತಿದ್ದಾರೆ PCl5 ಆಗ್ತಿದ್ದಾರೆ. ಒಂದು ನಿಮಿಷ. ಓಕೆ, ಆಸಿಡ್ ತಗೊಂಡಿದ್ದಾರೆ. ನಾನು ಆಸಿಡ್ ಬರ್ಕೋತೀನಿ ಅವ್ರು ಏನು ತಗೊಂಡಿದ್ದಾರೆ ಅದನ್ನ ನೋಡ್ಕೊಳ್ಳಿ. CH3 COOS ತಗೊಂಡು ಅದಕ್ಕೆ ಏನಾಗ್ತಾ ಇದ್ದಾರೆ PCl5 ಹಾಕ್ತಾ ಇದ್ದಾರೆ. ಓಕೆ, ಸೊ PCl5 ಹಾಕ್ದಾಗ ಏನಾಗುತ್ತೆ, ಇಲ್ಲಿ ಬಾಂಡ್ ಕಟ್ ಆಗುತ್ತೆ, ನಿಮಗೆ CH3 COCl ಬರುತ್ತಲ್ವಾ. ಸೊ ಇದೇನಿದು ಎ ಅನ್ನೋದಾಯ್ತು. ನೆಕ್ಸ್ಟ್ ನೋಡಿ ಎ ಬಂತು ನಮಗೆ. ಈಗ ಏನಾಗ್ತಾ ಇದ್ದಾರೆ ಬೆನ್ಸಿನ್ ರಿಂಗು. ಈಗ ಏನಾಗ್ತಾ ಇದ್ದಾರೆ ಈಗ ಬೆನ್ಸಿನ್ ರಿಂಗ್ ಇನ್ ಪ್ರೆಸೆನ್ಸ್ C6H6 ಇನ್ ಪ್ರೆಸೆನ್ಸ್ ಆಫ್ ಆನಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಹಾಕ್ತಾ ಇದ್ದಾರೆ ಅಲ್ವಾ. ಸೊ ಇದು ಯಾವ ರಿಯಾಕ್ಷನ್ಗೆ ಆಗುತ್ತೆ, ಬೆನ್ಸಿನಿಗೆ ಅಸಿಟೈಲ್ ಕ್ಲೋರೈಡ್ ಹಾಕೋದು ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಎ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಆಫ್ ಬೆನ್ಸಿನ್ ರಿಂಗ್ ಆಗುತ್ತೆ. ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಅವಾಗ ಏನಾಗುತ್ತೆ ನಿಮಗೆ C6H5 ಇಲ್ಲಿಂದ ಒಂದು H, ಇಲ್ಲಿಂದ Cl ತೆಗೆದ್ಬಿಟ್ರೆ C6H5 COCl3 ಅಸಿಟೋಫಿನೋಲ್ ಬಂತು. ಇದು ಬಿ ಕಾಂಪೌಂಡ್, ಇದು ಎ, ಇದು ಬಿ. ಅರ್ಥ ಆಯ್ತಾ. -HCl ತೆಗೆಯೋಣ. ಇಲ್ಲಿಂದ ಒಂದು H, ಇಲ್ಲಿಂದ ಒಂದು Cl, C6H5 COCl3. ಇದು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಇದು. ಓಕೆನಾ. ಸೊ ಅಲ್ಲಿಗೆ ಬಿ ಸಿಕ್ತು ನಮಗೆ. ಓಕೆ, ಬಿ ಸಿಕ್ತು. ನೆಕ್ಸ್ಟ್ ಬಿಗೆ ಏನಾಗ್ತಾ ಇದ್ದಾರೆ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕ್ತಾ ಇದ್ದಾರೆ ಅಲ್ವಾ. ಏನಾಗ್ತಾ ಇದ್ದಾರೆ ಮಿಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ತುಂಬಾ ರಿಯಾಕ್ಷನ್ಸ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ರಿವಿಷನ್ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕ್ಬೇಕಾದ್ರೆ ಈ ಪೋರ್ಷನ್ ಕಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಈ ಪೋರ್ಷನ್ ಆಡ್ ಮಾಡಬೇಕು. ಅದು ಎಲ್ಲ ಆಡ್ ಮಾಡಬೇಕು ಅಂತ ಹೇಳಿದ್ದೀನಿ, ಓಗ್ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಅದನ್ನ ಆಡ್ ಮಾಡಬೇಕು. ಓ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಆ ಮೆಗ್ನೀಷಿಯಂ ಪಕ್ಕ ಇರುವಂತ ಆಲ್ಕೈಲ್ ಗ್ರೂಪ್ ಅನ್ನ ಅಟ್ಯಾಚ್ ಮಾಡಿ. ಅವಾಗ ಏನಾಗುತ್ತೆ CH3 ಆಯ್ತು. ಓಕೆನಾ. ಈಗ ಇಲ್ಲೊಂದು CH3 ಇದೆ, ಅದನ್ನ ಮೇಲ್ಗಡೆ ಬರ್ಕೋತೀನಿ ನೋಡಿ. ಡಿಫ್ರೆನ್ಸ್ ಇರಲಿ, ಇದು ರೆಡ್ ಅಲ್ಲಿ ಹಾಕಿರ್ತೀನಲ್ಲ, ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಬಂದಿರುವಂತ ಮಿಥೈಲ್ ಗ್ರೂಪ್. ಇದು ಆಲ್ರೆಡಿ ಇದ್ದಿದ್ದ ಗ್ರೂಪ್. ಯಾಕಂದ್ರೆ ಓ ಏನಾಗುತ್ತೆ ಹೈಡ್ರೋಲಿಸಿಸ್ ಮಾಡಿದಾಗ ಓ ಇರೋದೇನಾಗುತ್ತೆ OH ಆಗುತ್ತೆ ಅಲ್ವಾ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿ ಆಕ್ಚುಲಿ ಅವ್ರು ಆಸಿಡ್ ಹೈಡ್ರೋಲಿಸಿಸ್ ಅಂತ ಕೊಡಬೇಕಿತ್ತು, ಮಾಡಿದಾಗ OH ಆಗುತ್ತೆ ಹೌದಲ್ವಾ. ಅವಾಗ ಇದನ್ನ ಏನಂತ ಬರೀಬಹುದು ನಾವು ಈ ಕಾಂಪೌಂಡ್ ನ C6H5 CH3 ಎರಡು ಸಲ ಇದೆ. ಸೊ C6H5 C ಗೆ ಅಟ್ಯಾಚ್ ಆಗಿದೆ. ಸಿ ಏನಾಗಿದೆ ಎರಡು CH3 ಟ್ವೈಸ್ ಇದೆ ಮತ್ತೆ OH ಇದೆ. ಎರಡು CH3 ಅಟ್ಯಾಚ್ ಆಗಿದೆ ಅಲ್ವಾ. ಹೀಗೆ ಬರೀಬಹುದು CH3 ಟ್ವೈಸ್ C6H5 COH ಅಂತ ಬರೀಬಹುದು. C6H5 ಇದು C, ಎರಡು CH ನೋಟ್ಗೆ ಬರ್ದೀನಿ, OH ಅಟ್ಯಾಚ್ ಆಗಿದೆ. ಸರಿನಾ. ಸೊ ಈ ತರ ಕಾಂಪೌಂಡ್ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಇಲ್ಲಿದೆ ನೋಡಿ, CH3 ಟ್ವೈಸ್ COH C6H5. ಅದನ್ನ ಆನ್ಸರ್ ಆಪ್ಷನ್ ಡಿ ಆಗ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನೊಂದು. ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಸೀಕ್ವೆನ್ಸ್ ಕೇಳಿದ್ದಾರೆ ಅಗೇನು. ನೋಡಿ ಇದ್ರ ಬಗ್ಗೆ ಹೇಳಿದೆ, HNO2 ನೈಟ್ರಸ್ ಆಸಿಡ್ ಅಂತ ಹೇಳ್ಬಿಟ್ಟು. ನೈಟ್ರಸ್ ಆಸಿಡ್ ನಾವು ಯೂಸ್ ಮಾಡಿ ಮಾಡೋ ರಿಯಾಕ್ಷನ್ಸ್ ಯಾವ ಚಾಪ್ಟರ್ ಬರೋದು, ಒಂದೇ ಒಂದು ಚಾಪ್ಟರ್ ಬರೋದು ನಿಮ್ಮ ಸೆಕೆಂಡ್ PUC, ಅದು ಅಮೈನ್ಸ್ ಅಲ್ಲಿ ಮಾತ್ರ. ಅಮೈನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಿಮಗೆ ಏನಂತ, ಆಲಿಫ್ಯಾಟಿಕ್ ಈ ತರ ಓಪನ್ ಚೈನ್ ಇರುವಂತ ಅಮೈನ್ಸ್ಗೆ ನೀವು ನೈಟ್ರಸ್ ಆಸಿಡ್ ಹಾಕಿದ್ರೆ ಆ NH2 ಗ್ರೂಪ್ ಏನಾಗುತ್ತೆ OH ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಅದೇ ನಿಮಗೆ ಆರೋಮ್ಯಾಟಿಕ್ ಅಮೈನ್ಸ್ಗೆ ಹಾಕಿದ್ರೆ, ಬೆನ್ಸಿನ್ ಇರೋ ಅಮೈನ್ಸ್ ಗ್ರೂಪ್ಗೆ ಹಾಕಿದ್ರೆ ಅವಾಗ ಅದು ನಿಮಗೆ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಆಗುತ್ತೆ ಅಂತ ಹೇಳಿದ್ದೆ, N2Cl ಆಗುತ್ತೆ ಅಂತ ಅಲ್ವಾ. ಬಟ್ ಅವರು ಕ್ವಶನ್ ಲೀಕ್ ಕೊಡ್ತಿರೋದೇನು ನೋಡಿ, HNO2 ಇದೆ ಬಟ್ ಆಲ್ಕೋಹಾಲ್ ಆಗ್ತಾ ಇದೆ. ಸೊ ಆಲ್ಕೋಹಾಲ್ ಆಗಬೇಕು ಅಂದ್ರೆ HNO2 ಹಾಕಿದಾಗ ಆಲ್ಕೋಹಾಲ್ ಆಗಬೇಕು ಅಂದ್ರೆ ಅದರ OH ಪ್ಲೇಸ್ ಅಲ್ಲಿ ಹಿಂದೆ ಏನಿರುತ್ತೆ NH2 ಇರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಅದ್ರಲ್ಲಿ ಈಗ ಬಿ ಜಾಗದಲ್ಲಿ ಏನಿರಬೇಕು ನಮಗೆ NH2 ಇರಬೇಕು. ಅಂದ್ರೆ ಈ ತರ ಬರ್ಕೋತೀನಿ ನೋಡಿ ನಾನು. ಇದು ಕಂಪೇರ್ ಮಾಡ್ಕೊಂಡ್ರೆ ನೋಡಿ, ಅವ್ರು ಏನು ಕೊಟ್ಟಿದ್ದಾರೆ CH3 CH2 OH ಕೊಟ್ಟಿದ್ದಾರೆ, HNO2 ಹಾಕ್ತಿದ್ದಾರೆ ಅಂದ್ರೆ ಅದ್ರ ಹಿಂದಿನ ಕಾಂಪೌಂಡ್ ಏನಾಗಿರ್ಬೇಕು ನಿಮಗೆ, OH ಜಾಗದಲ್ಲಿ ಏನಿರಬೇಕಿತ್ತು NH2 ಇರಬೇಕಿತ್ತು. CH3 CH2 NH2 ಆಗಿರ್ಬೇಕದು. ಸೊ ನೈಟ್ರಸ್ ಆಸಿಡ್ ಹಾಕಿದಾಗ OH ಬರ್ತಾ ಇದೆ ಅಂದ್ರೆ ಆ OH ಜಾಗದಲ್ಲಿ NH2 ಇತ್ತು ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಇದು ಬಿ ಸಿಕ್ತು ನಮಗೆ. ಓಕೆನಾ. ನೆಕ್ಸ್ಟ್ ನೋಡಿ, ಬಿ ಯಾವಾಗ ಬಂದಿದೆ ಅಂದ್ರೆ ರಿಡಕ್ಷನ್ ಮಾಡಿದಾಗ, ಯಾವುದೋ ಒಂದು ಕಾಂಪೌಂಡ್ ತಗೊಂಡು ರಿಡಕ್ಷನ್ ಮಾಡಿದಾಗ ಬಿ ಬರ್ತಾ ಇದೆ ಅಲ್ವಾ. ಸೊ ಬಿ ಬರಬೇಕು ಅಂದ್ರೆ ನಮಗೆ ಈಥೆನೈಟ್ರಲ್ ತಗೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈಥೆನೈಟ್ರಲ್ ಅಂದ್ರೆ CH3 CN ತಗೊಂಡು ಈಗ ಇದನ್ನ ರಿಡಕ್ಷನ್ ಮಾಡಿದ್ರೆ ನಿಮಗೆ, ಇದನ್ನ ನೀವು ರಿಡಕ್ಷನ್ ಮಾಡಿದ್ರೆ
ನಿಮ್ಗೇನು ಬರುತ್ತೆ, ಈ CN ಗ್ರೂಪ್ ಇರೋದು ಏನಾಗುತ್ತೆ ರಿಡಕ್ಷನ್ ಮಾಡಿದಾಗ ಇದು ಕನ್ವರ್ಟ್ ಆಗುತ್ತೆ. ಸೊ CH2NH2 ಆಗಿರುತ್ತೆ. ಸೊ CN ರಿಡಕ್ಷನ್ ಮಾಡಿದಾಗ CH2NH2 ಆಗಿರುತ್ತೆ. ಅದಕ್ಕೆ HNO2 ಹಾಕಿದಾಗ ಎಥನಾಲ್ ಬಂದಿರುತ್ತೆ. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಈ ಕಾಂಪೌಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ, ಎ. ಸೊ ಎ ಯಾವ್ದಾಗತ್ತೆ ಅವಾಗ, ಈಥೇನ್ ನೈಟ್ರಲ್. 2 ಕಾರ್ಬನ್ ಇದೆ, ಈಥೇನು, ಸೈನೈಡ್ ಗ್ರೂಪ್ ಇದ್ರೆ ನೈಟ್ರೈಲು, ಈಥೇನ್ ನೈಟ್ರಲ್. ಈಥೇನ್ ನೈಟ್ರಲ್ ಇರುವಂತ ಆಪ್ಷನ್ ಇಲ್ಲಿ ಬಿ. ಅಂದ್ರೆ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು ಬಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, an organic compound A on reduction gives compound B which on reaction with trichloromethane and caustic potash forms C. The compound C on catalytic reduction gives N-methyl benzenamine. The compound A ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ನೋಡಿ, ಕಾಂಪೌಂಡ್ ಎ ನ ರಿಡಕ್ಷನ್ ಮಾಡಿದಾಗ ಬಿ ಬರ್ತಾ ಇದೆ ಅಂತೆ, ಬಿ ನ ಟ್ರೈಕ್ಲೋರೋಮೀಥೇನ್ ಮತ್ತೆ ಕಾಸ್ಟಿಕ್ ಪೊಟ್ಯಾಶ್ ಜೊತೆ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿದೆ ನೋಡಿ ಹಿಂಟು ನಿಮಗೆ. ಟ್ರೈಕ್ಲೋರೋಮೀಥೇನ್ ಅಂದ್ರೆ ಕ್ಲೋರೋಫಾರ್ಮ್, ಇದು KOH, ಕಾಸ್ಟಿಕ್ ಪೊಟ್ಯಾಶ್ ಅಂದ್ರೆ KOH. ಸೊ ಕ್ಲೋರೋಫಾರ್ಮ್ KOH ಯೂಸ್ ಮಾಡಿರೋ ರಿಯಾಕ್ಷನ್ ನಿಮಗೆ ಗೊತ್ತಿದೆ, ಕಾರ್ಬೈಲಮೈನ್ ರಿಯಾಕ್ಷನ್. ಸೊ ಬಿ ಅನ್ನೋ ಕಾಂಪೌಂಡ್ ನ ಕಾರ್ಬೈಲಮೈನ್ ರಿಯಾಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಸೊ ಯೂಶಲಿ ಕಾರ್ಬೈಲಮೈನ್ ರಿಯಾಕ್ಷನ್ ಮಾಡೋದ ಅದಕ್ಕೆ ನಮಗೆ ಅಮೈನ್ಸ್ಗೆ. ಸೊ ಅಂದ್ರೆ ಬಿ ಅನ್ನೋದು ಏನಾಯ್ತು, ಅಮೈನ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಬಿ ಅನ್ನೋದು ಅಮೈನ್ಸ್ ಅಂತ ಗೊತ್ತಾಯ್ತು. ಸೊ ಅಮೈನ್ಸ್ ರಿಡಕ್ಷನ್ ಮಾಡಿದಾಗ ಅಮೈನ್ ಬರಬೇಕು ಅಂದ್ರೆ ನಾವು ಯಾವ ಕಾಂಪೌಂಡ್ಗೆ ರಿಡಕ್ಷನ್ ಮಾಡ್ತೀವಿ ಅಮೈನ್ ಬರಬೇಕು ಅಂದ್ರೆ NO2 ಗ್ರೂಪ್ಗೆ ಅಲ್ವಾ. ಬೆನ್ಸಿನ್ ರಿಂಗ್ ಮೇಲೆ NO2 ಇದ್ರೆ ಅದೇನಾಗುತ್ತೆ ನಿಮಗೆ ಅಮೈನ್ ಆಗುತ್ತೆ, NH2 ಆಗುತ್ತೆ ಅಲ್ವಾ. ಆ ಕಾಂಪೌಂಡ್ ಸಿ ಏನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, N-methyl benzenamine ಅಂತ ಹೇಳ್ತಾ ಇದ್ದಾರೆ. ನೋಡಿ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ, N-methyl benzenamine ಅಂದ್ರೆ ಈಗ ಬರೀಬಹುದಾ, N-methyl ನೋಡಿ ಇದು N-methyl benzenamine. ಇದು ಯಾವಾಗ ಬಂತು ನಿಮಗೆ, N-methyl benzenamine ಅಂದ್ರೆ ವೆನ್ ಯು ಡೂ ಟ್ರೀಟೆಡ್ ವಿತ್ ಕ್ಲೋರೋಫಾರ್ಮ್ ವಿತ್ ಪೊಟ್ಯಾಶ್ ಅಂದ್ರೆ ಸಾರಿ ಅದನ್ನ ರಿಡಕ್ಷನ್ ಕಾಂಪೌಂಡ್ ಸಿ ನ ರಿಡಕ್ಷನ್ ಮಾಡಿದಾಗ, ಸಾರಿ ಇದನ್ನ ರಿಡಕ್ಷನ್ ಮಾಡಿದಾಗ. ಸೊ ಯಾವ ಕಾಂಪೌಂಡ್ ರಿಡಕ್ಷನ್ ಮಾಡಿದಾಗ, ಕ್ಲೋರೋಫಾರ್ಮ್ ಮತ್ತೆ KOH ನ ಟ್ರೀಟ್ ಮಾಡಿದಾಗ ಬರುತ್ತಲ್ಲ ಆ ಕಾಂಪೌಂಡ್ ನ ರಿಡಕ್ಷನ್ ಮಾಡಿದಾಗ. ಆ ಕಾಂಪೌಂಡ್ ಯಾವ್ದಾಗಿರುತ್ತೆ ನಿಮಗೆ, ಯೂಶಲಿ ಐಸೋಸೈನೈಡ್ ಬರುವಂತದ್ದು ನಿಮಗೆ. ಯಾವ್ದ್ರಲ್ಲಿ ಕಾರ್ಬಲಮನ್ ರಿಯಾಕ್ಷನ್ ಬಂದಿರೋ ಪ್ರಾಡಕ್ಟ್ ನ ರಿಡಕ್ಷನ್ ಮಾಡಿದಾಗ ಇದು ಬರ್ತಾ ಇದೆ. ಸೊ ಕಾರ್ಬಲಮನ್ ರಿಯಾಕ್ಷನ್ ಮಾಡಿದಾಗ ಬರೋ ಕಾಂಪೌಂಡ್ ಯಾವುದು, ಐಸೋಸೈನೈಡ್. ಸೊ ಐಸೋಸೈನೈಡ್ ಬರಬೇಕು ಅಂದ್ರೆ ಅದ್ರ ಹಿಂದೆ ಏನಿರಬೇಕು ನಿಮಗೆ, NH2 ಇರಬೇಕು, ಅನಿಲಿನ್ ಇರಬೇಕು ಅಲ್ವಾ. ಇದೇನಿದು ಇಲ್ಲಿ ಕ್ಲೋರೋಫಾರ್ಮ್ ಹಾಕಿದ್ರು ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಶ್. ಸೊ ಇದು ಬರಬೇಕು ಅಂದ್ರೆ ನಿಮಗೆ ಬೆನ್ಸಿನ್ ರಿಂಗ್ ಮೇಲೆ ಏನಿರಬೇಕು, NO2 ಇರಬೇಕು. NO2 ನ ರಿಡಕ್ಷನ್ ಮಾಡಿದ್ರೆ ಈ ತರ ಇರೋದು ರಿಯಾಕ್ಷನ್. ಅವರು NO2 ನ ರಿಡಕ್ಷನ್ ಮಾಡಿದ್ರು ಯಾವ್ದೊಂದು ಕಾಂಪೌಂಡ್ ಬಂತು ಬಿ, ಇದು ಎ, ಇದು ಬಿ. ಓಕೆ, ಬಿ ಏನ್ ಮಾಡಿದ್ರು ಅವರು, ಕ್ಲೋರೋಫಾರ್ಮ್ KOH ಅಂದ್ರೆ ಕಾರ್ಬಲಮೈನ್ ರಿಯಾಕ್ಷನ್ ಮಾಡಿದ್ರು, ಅದು ಐಸೋಸೈನೈಡ್ ಆಯ್ತು. ಅದನ್ನ ರಿಡಕ್ಷನ್ ಮಾಡಿದ್ರು ಮಾಡಿದ್ರೆ NC ಇರೋದು ಏನಾಗುತ್ತೆ, NHCH3 ಆಗುತ್ತೆ. ಇದು ರಿವಿಷನ್ ಕ್ಲಾಸ್ ಅಲ್ಲಿ ಹೇಳಿದೀನಿ ನಾನು. ನೋಡಿ CN ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ, NC ನ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ ಅಂತ ತುಂಬಾ ಸಲ ಹೇಳಿದೀನಿ ನಾನು ನಿಮಗೆ, ನೆನ್ಪಿಟ್ಕೊಳ್ಳಿ ಅಂತಾನುವೆ. ಸೊ CN ನ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ, CH2NH2 ಆಗುತ್ತೆ. NC ನ ರಿಡಕ್ಷನ್ ಮಾಡಿದ್ರೆ NHCH3 ಬರುತ್ತೆ. ಸೊ ಇಲ್ಲೂ ಅಷ್ಟೇ, NC ನ ರಿಡಕ್ಷನ್ ಮಾಡಿದ್ರೆ NHCH3 ಬಂತು. ಸೊ ಇದನ್ನ N-methyl benzenamine ಅಂತ ಕರೀಬಹುದು. ಹಾಗಾದ್ರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವುದು ಅಂತ ಕೇಳ್ತಾರೆ. ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವ್ದಾಯ್ತು, ನೈಟ್ರೋ ಬೆನ್ಸಿನ್. ಸೊ ಸ್ಟಾರ್ಟಿಂಗ್ ಮೆಟೀರಿಯಲ್ ಯಾವ್ದಿಲ್ಲಿ, ನೈಟ್ರೋ ಬೆನ್ಸಿನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಗಿವ್ಸ್ ಪಾಸಿಟಿವ್ ಫೆಲಿಂಗ್ ಸೊಲ್ಯೂಷನ್ ಟೆಸ್ಟ್. ಯೂಶಲಿ ಗ್ಲೂಕೋಸ್ ಮಾತ್ರ ಇಲ್ಲಿ ನಿಮಗೆ ಪಾಸಿಟಿವ್ ಟೆಸ್ಟ್ ಕೊಡೋದು, ಯಾಕಂದ್ರೆ ಅಲ್ಲಿ ಆಲ್ಡಿಹೈಡ್ ಫ್ರೀ ಆಗಿರುತ್ತೆ. ಇನ್ನು ಸೂಕ್ರೋಸ್, ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಅಲ್ಲೆಲ್ಲ ನಿಮಗೆ ಪಾಸಿಟಿವ್ ಟೆಸ್ಟ್ ಅನ್ನ ಕೊಡೋದಿಲ್ಲ ಇದು. ಓಕೆ, ಅದನ್ನ ಆನ್ಸರ್ ಗ್ಲೂಕೋಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾನೆ. ಇನ್ ವಲ್ಕನೈಸೇಷನ್ ದ ರಬ್ಬರ್ ಬಿಕಮ್ಸ್ ಹಾರ್ಡರ್ ಅಂಡ್ ಸ್ಟ್ರಾಂಗರ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಬಂದಿತ್ತು ವಲ್ಕನೈಸೇಷನ್ ಬಗ್ಗೆ. ಹೌದು, ವಲ್ಕನೈಸೇಷನ್ ಪ್ರೋಸೆಸ್ ನಾವು ಪರ್ಫಾರ್ಮ್ ಮಾಡೋದೇ ರಬ್ಬರ್ನ ಇನ್ನೂ ಹಾರ್ಡ್ ಮತ್ತೆ ಸ್ಟ್ರಾಂಗ್ ಮಾಡಕ್ಕೆ. ಸೊ ಅದು ಕರೆಕ್ಟ್ ಆಗಿದೆ. ಮತ್ತೆ ನ್ಯಾಚುರಲ್ ರಬ್ಬರ್ ಹ್ಯಾಸ್ ಅ ಟ್ರಾನ್ಸ್ ಕಾನ್ಫಿಗರೇಷನ್ ಅಂತ ಹೇಳ್ತಾ ಇದ್ದಾನೆ. ಇದು ತಪ್ಪು. ಯಾಕೆಂದ್ರೆ ನೋಡಿ, ನ್ಯಾಚುರಲ್ ರಬ್ಬರ್ ನೀವು ನೋಡಿರ್ತೀರ, ಈ ತರ ಬರಿಬಹುದು. ನ್ಯಾಚುರಲ್ ರಬ್ಬರ್ದು ಪಾಲಿಮರ್ ಹೀಗಿರುತ್ತೆ. ಇದನ್ನ ಬಿಡ್ಸ್ ಬರೆದ್ರೆ ನಾವು ನೋಡಿ, ಇದು C, ಇದು ಈ ಕಾರ್ಬನ್ ಮತ್ತೆ ಡಬಲ್ ಬಾಂಡ್ ಇದೆ. ಈ CH3 ಮೇಲೆ ಬರ್ದಿದ್ದೀನಿ, CH2 ಕೆಳಗಡೆ ಇದೆ, ಈ H ಮೇಲೆ ಇದೆ, ಈ CH2 ಕೆಳಗಡೆ ಇದೆ. ಅಂದ್ರೆ ಸೇಮ್ ಗ್ರೂಪ್ ಆನ್ ಸೇಮ್ ಸೈಡ್ ಇರುತ್ತೆ. ಅಂದ್ರೆ ಇದು ಸಿಸ್ ಫಾರ್ಮ್ ಅಲ್ಲಿ ಇರುತ್ತೆ. ಬಟ್ ಅವರು ಏನಂತ ಕೊಟ್ಟರು, ಟ್ರಾನ್ಸ್ ಫಾರ್ಮ್ ಅಲ್ಲಿ ಇದೆ ಅಂತ ಕೊಟ್ಟರು. ಇಲ್ಲಿ ಟ್ರಾನ್ಸ್ ಫಾರ್ಮ್ ಅಲ್ಲಿ ಇದೆ ಅಂತ, ಅದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್. ಈ ಕ್ವಶನ್ಗೆ ಇದು ಆಪ್ಷನ್ ಆಗುತ್ತೆ. ಮತ್ತೆ ಸಿ ನೋಡೋಣ. ಬೂನೈಸ್ ಇಸ್ ಎ ಕೋ ಪಾಲಿಮರ್ ಆಫ್, ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಬ್ಯೂಟ್ 1,2 ಡೈನ್ ಆಗ್ಬೇಕಿದು. ಬ್ಯೂಟ್ 1,2 ಡೈನ್ ಮತ್ತೆ ಸ್ಟೈರಿನ್ ಮಾಡಿದ್ರೆ ಬೂನೈಸ್ ಬರುತ್ತೆ. ಅದೇ ಬ್ಯೂಟ್ 1,2 ಡೈನ್ ಮತ್ತೆ
ಅಕ್ರೈಲೋನೈಟ್ರಲ್ ತಗೊಂಡ್ರೆ ನಿಮಗೆ ಬೂನ ಎನ್ ಬರುತ್ತೆ. ಅಕ್ರೈಲೋನೈಟ್ರಲ್ ತಗೊಂಡ್ರೆ ಬೂನ ಎನ್ ಬರುತ್ತೆ ಅಲ್ವಾ. ಇನ್ನು ಡಿ ಏನಂತ ಕೊಟ್ಟಿದ್ದಾರೆ, ನ್ಯಾಚುರಲ್ ರಬ್ಬರ್ ಇಸ್ 1,4 ಪಾಲಿಮರ್ ಆಫ್ ಐಸೋಪ್ರಿನ್. ಹೌದು, ಇದು 1,4 ಇದೆ ನೋಡಿ. ಇದು 1 ಅಂತ ತಗೊಂಡ್ರೆ 1 2 3 4 1 2 3 4 ಇದು ಬ್ರಾಂಚಿಂಗ್ ಅಲ್ಲಿ ಇರುತ್ತೆ. 1 2 3 4 1 ಮತ್ತೆ 4th ಪೊಸಿಷನ್ ಅಲ್ಲಿ ಅಟ್ಯಾಚ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ಇದನ್ನು 1,4 ಪಾಲಿಮರ್ ಆಫ್ ಐಸೋಪ್ರಿನ್. ಐಸೋಪ್ರಿನ್ ಅಂದ್ರೆ ಇಟ್ ಇಸ್ ಅ ಮೋನೋಮರ್ ಆಫ್ ನ್ಯಾಚುರಲ್ ರಬ್ಬರ್ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಇರೋದು ಆಪ್ಷನ್ ಬಿ. ಇನ್ನು 52, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪಾಲಿ ಅಮೈಡ್ ಅಂತ ಕೇಳ್ತಾ ಇದ್ದಾನೆ. ಅಮೈಡ್ ಅಂದ್ರೆ ಏನಾಗಬೇಕು ನಿಮಗೆ, ಈ CONH ಬಾಂಡ್ ಯಾವ ಪಾಲಿಮರ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಮೈಡ್ ಅಂದ್ರೆ CONH ಬಾಂಡ್ ಯಾವ್ದ್ರಲ್ಲಿ ಬರುತ್ತೆ ಅಂತ. ಯೂಶಲಿ ನೈಲಾನ್ 6 ಅಲ್ಲಿ ನಿಮಗೆ CONH ಬಾಂಡ್ ಬರುತ್ತೆ. ಟೆರಿಲಿನ್ ಅಲ್ಲಿ ಬರಲ್ಲ, ನಿಮಗೆ O ಇರುತ್ತಲ್ಲಿ ಜಸ್ಟ್. ಪಾಲಿಥಿನ್ ಅಲ್ಲಿ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗುತ್ತೆ. ಬೂನೆಸ್ ಅಲ್ಲೂ ಅಷ್ಟೇ CONH ಬಾಂಡ್ ಬರಲ್ಲ. CONH ಬಾಂಡ್ ಬರೋದು ಓನ್ಲಿ ನೈಲಾನ್ 6 ಅಲ್ಲಿ. ನೀವು ಪ್ರಿಪ್ರೇಷನ್ ಕಲ್ತಿದ್ದೀರಾ ಪಾಲಿಮರ್ಸ್, ಅಥವಾ ನಾನು ಪಾಲಿಮರ್ಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಸ್ಟ್ರಕ್ಚರ್ಸ್, ನಿಮ್ಗೆ ಗೊತ್ತಾಗುತ್ತೆ. ನೈಲಾನ್ 6 ಅಲ್ಲಿ ಮಾತ್ರ CONH ಬಾಂಡ್ ಇರೋದು. ಅದಕ್ಕೆ ಇದಕ್ಕೆ ಆನ್ಸರು ಎ ಆಗುತ್ತೆ. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್ ಇನ್ DNA. ನೋಡಿ, ಅಟ್ GC ಅಂತ ನೆನ್ಪಿಟ್ಕೊಳ್ಳಿ. DNA ನಲ್ಲಿ ಇರುವಂತ ಬಾಂಡ್ ಯಾವುದು, ಅಟ್ GC ಅಂತ. ಈ ತರ ನೆನ್ಪಿಟ್ಕೊಳ್ಳಿ, ಅಟ್ GC. ಅಟ್ ಅಂದ್ರೆ ಅಡಿನೈನ್ ಥೈಮಿನ್ ಗುವನೈನ್ ಸೈಟೋಸಿನ್ ಕಂಬೈನ್ ಆಗಿರುತ್ತೆ. ಅಡಿನೈನ್ ಥೈಮಿನ್ ಮಧ್ಯೆ ಬಾಂಡ್ ಇರುತ್ತೆ, ಗುವನೈನ್ ಸೈಟೋಸಿನ್ ಮಧ್ಯೆ ಬಾಂಡ್ ಇರುತ್ತೆ. ಅಟ್ GC ಅಂತ ನೆನ್ಪಿಟ್ಕೊಂಡ್ರೆ ಸಾಕು. DNA ನಲ್ಲಿ ಅಲ್ಲಿ ಬಾಂಡ್ ಇರುತ್ತೆ ಅಂತ, ಹೈಡ್ರೋಜನ್ ಬಾಂಡ್. ಇನ್ನು 54 ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎಂಪ್ಲಾಯ್ಡ್ ಆಸ್ ಎ ಟ್ರಾಂಕ್ಯುಲೈಸರ್ಸ್. ಟ್ರಾಂಕ್ಯುಲೈಸರ್ಸ್ ಆಗಿ ನಾವು ಯೂಸ್ ಮಾಡೋದು ಇಕ್ವಾನಿಲ್. ಓಕೆ. ಇನ್ನು ರಿಯಾಕ್ಟಿವಿಟಿ ಆರ್ಡರ್ ಆಫ್ ಹ್ಯಾಲೈಡ್ಸ್ ಫಾರ್ ಡಿಹೈಡ್ರೋ ಹ್ಯಾಲೋಜಿನೇಷನ್. ನೋಡಿ, ಯಾವುದೇ ಒಂದು ಕಾಂಪೌಂಡ್ ಮೋರ್ ರಿಯಾಕ್ಟಿವ್ ಆಗಬೇಕು ಅಂದ್ರೆ ಆಟಮ್ ಮಧ್ಯೆ ಇರುವಂತ ಬಾಂಡ್ ಏನಾಗಬೇಕು, ವೀಕ್ ಆಗಬೇಕು. ಸೊ ಹೈಲಿ ರಿಯಾಕ್ಟಿವ್ ಆಗಬೇಕು ಅಂದ್ರೆ ಆಟಮ್ ಮಧ್ಯೆ ಬಾಂಡ್ ವೀಕ್ ಆಗಬೇಕು. ಬಟ್ ಬಾಂಡ್ ವೀಕ್ ಆಗಬೇಕು ಅಂದ್ರೆ, ಈ ಆಟಮ್ ಮಧ್ಯೆ ಇರೋ ಬಾಂಡ್ ವೀಕ್ ಆಗಬೇಕು ಅಂದ್ರೆ ಅಟಾಮಿಕ್ ಸೈಜ್ ಏನಾಗಿರ್ಬೇಕು, ಬಿಗ್ಗರ್ ಇರಬೇಕು. ಸೊ ಅಟಾಮಿಕ್ ಸೈಜ್ ಬಿಗ್ಗರ್ ಆದಂಗೆಲ್ಲ ಆಟಮ್ ಮಧ್ಯೆ ಇರುವಂತ ಬಾಂಡ್ ವೀಕ್ ಆಗುತ್ತೆ. ಈಗ ಇಲ್ಲಿ ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ನಿಮಗೆ ಇದಾಗತ್ತೆ. ಯಾಕೆಂದ್ರೆ ನೋಡಿ, ಅಯೋಡಿನ್, ಬ್ರೋಮಿನ್, ಕ್ಲೋರಿನ್, ಫ್ಲೋರಿನ್ ಕಂಪೇರ್ ಮಾಡಿದಾಗ ಸೈಜ್, ಅಟಾಮಿಕ್ ಸೈಜು 5 ಅಟಾಮಿಕ್ ಸೈಜು ತುಂಬಾನೇ ಜಾಸ್ತಿ. ಸೊ ಅಟಾಮಿಕ್ ಸೈಜ್ ಬಿಗ್ಗರ್ ಆದಷ್ಟು ಇಲ್ಲಿ ಬಾಂಡ್ ಏನಾಗುತ್ತೆ, ತುಂಬಾ ವೀಕ್ ಆಗುತ್ತೆ. ಇದು ಹೈಲಿ ರಿಯಾಕ್ಟಿವ್ ಆಗುತ್ತೆ. ಬಟ್ ಇಲ್ಲಿ ಅಟಾಮಿಕ್ ಸೈಜ್ ತುಂಬಾನೇ ಚಿಕ್ಕದಿರೋದ್ರಿಂದ ಈ ಬಾಂಡ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದನ್ನ ಕಟ್ ಮಾಡೋದು ಕಷ್ಟ, ಅವಾಗ ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಅದರಿಂದ ಅಟಾಮಿಕ್ ಸೈಜ್ ಜಾಸ್ತಿ ಇರೋದು ಯಾವಾಗಲೂ ಹೈಲಿ ರಿಯಾಕ್ಟಿವ್, ಯಾಕೆಂದ್ರೆ ಅಲ್ಲಿ ಬಾಂಡ್ ವೀಕ್ ಆಗಿರುತ್ತೆ. ಅಂದ್ರೆ 55ಗೆ ರಿಯಾಕ್ಟಿವಿಟಿ ಆರ್ಡರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್, ಎ ಮಿಸಿಬಲ್ ಮಿಕ್ಸ್ಚರ್ ಆಫ್ ಬೆನ್ಸಿನ್ ಅಂಡ್ ಕ್ಲೋರೋಫಾರ್ಮ್ ಕ್ಯಾನ್ ಬಿ ಸೆಪರೇಟೆಡ್ ಬೈ. ನೋಡಿ, ಬೆನ್ಸಿನ್ ಮತ್ತೆ ಕ್ಲೋರೋಫಾರ್ಮ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ. 2 ಲಿಕ್ವಿಡ್ ಮಿಕ್ಸ್ಚರ್ ಇದ್ದು ಅವ್ರನ್ನ ಸಪರೇಟ್ ಮಾಡಬೇಕು ಅಂದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾದರೂ ಡಿಫ್ರೆನ್ಸ್ ಇದ್ರೆ, ಅಂದ್ರೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಇನ್ನೊಂದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದ್ದಾಗ ಅವರಿಬ್ಬರನ್ನ ಸಪರೇಟ್ ಮಾಡೋಕ್ಕೆ ನಾವು ಡಿಸ್ಟಿಲೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇದ್ದಾಗ. ಸಬ್ಲಿಮೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಕಾಂಪೌಂಡ್ ಸಬ್ಲೈಮ್ ಆಗಿರಬೇಕು, ಇನ್ನೊಂದು ಕಾಂಪೌಂಡ್ ನಾನ್ ಸಬ್ಲೈಮ್ ಆಗಿರಬೇಕು. ಸಬ್ಲೈಮ್ ಅಂದ್ರೆ ಡೈರೆಕ್ಟ್ಲಿ ಅದು ಸಾಲಿಡ್ ಇಂದ ಗ್ಯಾಸ್ ಆಗಬೇಕು. ಆ ತರ ಟೆಕ್ನಿಕ್ ಇದ್ದಾಗ, ಆ ತರ ನೇಚರ್ ಇದ್ದಾಗ ಸಬ್ಲಿಮೇಷನ್ ಯೂಸ್ ಮಾಡ್ತೀವಿ ಅಲ್ವಾ. ಇನ್ನು ಫಿಲ್ಟ್ರೇಷನ್, ಒಂದು ಲಿಕ್ವಿಡ್ ಸಾಲಿಡ್ ಇದ್ದಾಗ ಫಿಲ್ಟ್ರೇಷನ್ ಯೂಸ್ ಮಾಡ್ತೀವಿ. ಕ್ರಿಸ್ಟಲೈಸೇಷನ್ ಡಿಫ್ರೆನ್ಸ್ ಇನ್ ಸಾಲ್ಯುಬಿಲಿಟಿ ಇದ್ದಾಗ ಯೂಸ್ ಮಾಡುವಂತದ್ದು. ಬಟ್ ಇಲ್ಲಿ ಡಿಫ್ರೆನ್ಸ್ ಇನ್ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ ಇರೋದ್ರಿಂದ ವಿ ಯೂಸ್ ಡಿಸ್ಟಿಲೇಷನ್ ಟೆಕ್ನಿಕ್. ಇನ್ ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರೋಫೈಲ್ ದಟ್ ಪಾರ್ಟಿಸಿಪೇಟ್ಸ್ ಇನ್ ನೈಟ್ರೇಷನ್ ಪ್ರೋಸೆಸ್ ಆಫ್ ಬೆನ್ಸಿನ್ ಅಂತ ಕೇಳ್ತಾ ಇದೆ. ನೈಟ್ರೇಷನ್ ಅಂದಾಗ ನಾವು ಯೂಸ್ ಮಾಡೋದು NO2+. ನಾನು ಆಲ್ರೆಡಿ ನಿಮ್ಗೆ ಒಂದಷ್ಟು ಲಿಸ್ಟ್ ಕೊಟ್ಟೆ, ಏನಂತ ಇಲ್ಲಿ ಕೊಟ್ಟೆ ನೋಡಿ. ಅಸೈಲೇಷನ್ ಅಂದಾಗ ಎಲೆಕ್ಟ್ರೋಫೈಲ್ CH3CO+ ಆಗಿರುತ್ತೆ, ಮೆಥಿಲೇಷನ್ಗೆ CH3+ ಆಗಿರುತ್ತೆ, ನೈಟ್ರೇಷನ್ಗೆ NO2+ ಅಂತ ಹೇಳಿದ್ದೆ, ಕ್ಲೋರಿನೇಷನ್, ಬ್ರೋಮಿನೇಷನ್. ಬಟ್ ಇಲ್ಲಿ ಕೇಳ್ತಾ ಇರೋದವರು ನೈಟ್ರೇಷನ್ಗೆ ನಾವು ಯೂಸ್ ಮಾಡೋ ಎಲೆಕ್ಟ್ರೋಫೈಲ್ ಯಾವುದು, NO2+. ಸೊ ಇದಿಷ್ಟು ನಿಮಗೆ 2016 ಬಂದಿರುವಂತ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ನಾನು ಡಿಸ್ಕಷನ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಥವಾ ನನಗೆ ಮೆಸೇಜ್ ಮಾಡಿ. ದಯವಿಟ್ಟು ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವಾಗ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅದು ಡೈರೆಕ್ಟ್ ಆಗಿ ನಿಮಗೆ ಬಂದು ಸೇರುತ್ತೆ. ಮತ್ತೆ ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.